ನಮ್ಮ ರಾಜಕಾರಣಿಗಳು ಎಲ್ಲ ಭಾಷಣ ಮಾಡ್ತಾ ಇರಬೇಕಾದ್ರೆ ಇದು ಕಿತ್ತು ಬಿಸಾಕ್ತೀವಿ ನಾವು, ಇದು ನಮಗೆ ಬೇಡ, ಇದು ನಾವು ಬದಲಾವಣೆ ಮಾಡಿಬಿಡ್ತೀವಿ ನಾವು ಫುಲ್ಲು. ಈ ಸಂವಿಧಾನವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ ಹಿಡ್ಕೊಂಡು ನೋಡ್ತಾ ತಿರುಗಿಸ್ತಾ ಹೋದರೆ ಇದರೊಳಗೆ ಪೂರ್ತಿ ಕಾಣುವುದು ಅದೇ. ಚುನಾವಣೆ ನೀತಿಗಳಲ್ಲಿ ಯಾವುದೇ ಥರದ ಬದಲಾವಣೆಗಳನ್ನು ಮಾಡಬಹುದಾ ಅಂತ. ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಬಳಸಬಾರ್ದಂತ ಇದೆ. ಇವತ್ತು ಇದೆ, ಇಟ್ಸ್ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಇದೆ. ನೀವು ಎಷ್ಟು ಜನ ಬಳಸ್ತಾ ಇಲ್ಲ ಸರ್? ಈ ಸೆಕ್ಯುಲರಿಸಮ್ ಅಂದರೆ ಏನು? ಎಸ್, ನಮ್ಮ ದೇಶದಲ್ಲಿ ಭಾರತದ ಸಂವಿಧಾನ ನಮ್ಗೆ ಯಾಕೆ ಬೇಕು ಅಂತ. ಸಂವಿಧಾನ ಬೈಬೇಡಿ, ಯಾಕೆ ಅದರ ದೋಷ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಡೆಸ್ಕೊಂಡು ಹೋಗುವಂಥ ಮನಸ್ಥಿತಿ ನಮಗೆ ಬರಬೇಕಷ್ಟೇ. ಇಡೀ ಸಮಾಜ, ಇಡೀ ದೇಶವನ್ನು ಈ ಜಾತಿ ಧರ್ಮದ ಹೆಸರು ಹೊಡಿತಾ ಇದೆ. ಜೈಲಲ್ಲಿದ್ದವರು ನಮ್ಮಲ್ಲಿ ಎಲ್ಲ ಆಗಿದ್ದಾರೆ ಎಲ್ಲ. ಸರಿ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಬಟ್ ಸಮ್ ಆರ್ ಮೋರ್ ಈಕ್ವಲ್ ಆಗ್ತಿದೆ. ಎಲ್ಲರೂ ಸಮಾನರೇ, ಕೆಲವು ಹೆಚ್ಚಿಗೆ ಸಮಾನ. ನಿಮ್ಮ ಹತ್ರ ಹಣ ಇದ್ದರೆ ಕಾನೂನು ಇದೆ. ಇವತ್ತು 5 ರೂಪಾಯಿ ಕದ್ದವನು ಎಷ್ಟೋ ವರ್ಷದಿಂದ ಜೈಲಿನೊಳಗೆ ಕೊಳಿತಾ ಇದ್ದಾನೆ. ಕೋಟಿ ನುಂಗಿದವನು ಹೊರಗೆ ಆರಾಮವಾಗಿ ತಿರುಗ್ತಾ ಇದ್ದಾನೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳದ ಹಿರ್ಗಾನದಲ್ಲಿರುವಂತಹ ಪ್ರತಿಷ್ಠಿತ ಕ್ರಿಯೇಟಿವ್ ಕಾಲೇಜಿನ ಆವರಣದಲ್ಲಿದ್ದೇವೆ. ಇಲ್ಲಿ ಸೆಕೆಂಡ್ PU ಕಾಮರ್ಸ್ ವಿದ್ಯಾರ್ಥಿಗಳ ಜೊತೆ ಕ್ರಿಯೇಟಿವ್ ಚಿಂತಕರ ಚಾವಡಿ ಅಂತ ಒಂದು ವಿಶೇಷವಾದಂಥ ಈ ಜಾಗದಲ್ಲಿ ಕೂತು ನಾವು ಸಂವಿಧಾನದ ಬಗ್ಗೆ ಬಹಳ ಆತ್ಮೀಯವಾಗಿ, ತುಂಬ ಆಪ್ತತೆಯಿಂದ, ಭಾಳ ಸರಳವಾದಂಥ ಭಾಷೆಯಲ್ಲಿ ಸಂವಿಧಾನವನ್ನು ತಕ್ಕ ಮಟ್ಟಿಗೆ ಒಂಚೂರಾದರೂ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದು ಹೇಗೆ ಮಾಡಬೇಕು, ಯಾರ ಜೊತೆ ಕೂತು ಮಾತನಾಡಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ನಮಗೆ ತಕ್ಷಣಕ್ಕೆ ನೆನಪಾದವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಜೊತೆಗೆ ಇದ್ದಾರೆ. ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು ಈಗ ನಿವೃತ್ತರಾಗಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅವರ ಮೇಜರ್ ಸಬ್ಜೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅವರು ಸುಮಾರು 3.5 ದಶಕಗಳ ಕಾಲ ಭಾರತದ ಸಂವಿಧಾನವನ್ನು ಓದ್ತಾ ನೂರಾರು ವಿದ್ಯಾರ್ಥಿಗಳಿಗೆ ಇದನ್ನು ಬೋಧಿಸಿದವರು. ಸರ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದಕ್ಕೂ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿ ಅನಿಸ್ತಿದೆ, ಕ್ಲಾಸ್ನ ಮಧ್ಯೆ ನೀವೆಲ್ಲ ಬಂದು ನಮ್ಮನ್ನು ಸೇರ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ವಿಶ್ ಯು ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ. ಕ್ಯಾನ್ ವಿ ಆಲ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್? ಥ್ಯಾಂಕ್ ಯು. ಸೊ ಬಿಫೋರ್ ವಿ ಬಿಗಿನ್, ಒಂದು ಸಣ್ಣ ಪೀಠಿಕೆ, ಸಂವಿಧಾನ ಅಂದರೆ ಏನು ಮತ್ತು ಇದು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು 8-10 ಸಾಲುಗಳಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾರತದ ಸಂವಿಧಾನ 1949 ಇಸ್ವಿಯ ನವಂಬರ್ 26ನೇ ತಾರೀಕಿನಂದು ಅಂಗೀಕಾರವಾಗಿ 1950 ಜನವರಿ 26 ತಾರೀಕಿನಂದು ಜಾರಿಗೆ ಬಂತು. ಆಮೇಲೆ ಈ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಜನವರಿ 26ನೇ ತಾರೀಕಿಗೆ ನಾವು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತೇವೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ರಕ್ಷಣಾ ಪೆರೇಡ್ ಅಥವಾ ರಕ್ಷಣಾ ಪಡೆಗಳು ಪೆರೇಡ್ ಮಾಡುವ ಮೂಲಕ ಶಾಲೆಗಳು, ಕಾಲೇಜುಗಳು ಮತ್ತು ಕಚೇರಿಗಳಲ್ಲಿ ಧ್ವಜಾರೋಹಣದ ಮೂಲಕ ಸಮಾರಂಭಗಳು ನಡೀತವೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಇದೊಂದು ಬಹಳ ಮಹತ್ವಪೂರ್ಣವಾದಂಥ ಸಂದರ್ಭವಾಗಿದೆ. ಈ ದಿನಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಬಂತು ಅಂತಂದರೆ, ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ಪ್ರತಿಯೊಬ್ಬ ನಾಗರಿಕನಿಗೆ ಅಥವಾ ಪ್ರತಿಯೊಬ್ಬ ಪ್ರಜೆಗೆ ಸಮಾನ ಶಿಕ್ಷಣ ಸಿಕ್ಕಿತು, ಮೂಲಭೂತ ಹಕ್ಕುಗಳು ಸಿಕ್ಕಿತು, ಧಾರ್ಮಿಕ ಹಕ್ಕುಗಳು ಕೂಡ ಸಿಕ್ಕಿತು. ಓಕೆ, ಸಂವಿಧಾನ ಅಂತ ಹೇಳುವಂಥದ್ದು ನಮ್ಮ ದೇಶದ ಸರ್ವೋಚ್ಚ ಕಾನೂನಾಗಿದೆ, ದ ಅಲ್ಟಿಮೇಟ್ ಲಾ. ಓಕೆ, ನಮ್ಮ ಸಂವಿಧಾನ ರಷ್ಯಾ, ಬ್ರಿಟನ್, ಅಮೇರಿಕಾ ಮತ್ತಿತರ ದೇಶಗಳ ಸಂವಿಧಾನದ ಅಂಶಗಳನ್ನು ಹೊಂದಿದ್ದು ಅವುಗಳ ಸಂಯೋಜನೆ ಆಗಿದೆ. ಇದೊಂದು ಬೃಹತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆಯನ್ನು ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದೇ ಕಾರಣಕ್ಕೆ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಸ್ವಾತಂತ್ರ್ಯ, ಸಮಾನತೆ, ಏಕತೆ, ಸಹೋದರತ್ವ ಮತ್ತು ಭ್ರಾತೃತ್ವ ಇದು ನಮ್ಮ ಸಂವಿಧಾನದಲ್ಲಿರುವಂತಹ ಪ್ರಮುಖ ಅಂಶಗಳಾಗಿವೆ. ಕರೆಕ್ಟ್ ಸರ್? ಸರಿಯಾಗಿ ಹೇಳಿದೆ, ಕೇಳಿ. ಹೌದಾ? ಸೊ ಅದೇ ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡುವ ಸರ್. ನಮಗೆಲ್ರಿಗೂ ನಮ್ಮ ದೇಶದಲ್ಲಿ ಭಾರತದ ಸಂವಿಧಾನ ನಮ್ಗೆ ಯಾಕೆ ಬೇಕು ಅಂತ. ಅಲ್ಲ, ನೀವು ಸಂವಿಧಾನ ಯಾಕೆ ಬೇಕು ಅನ್ನೋದಕ್ಕಿಂತ ಮೊದಲು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಯಾಕಂದ್ರೆ ತಿಳ್ಕೊಂಡ ನಂತರ ಅದು ಬೇಕು ಅನ್ನಿಸ್ತದೆ. ಕರೆಕ್ಟ್. ಈ ಸಂವಿಧಾನ ಅಂತ ಹೇಳಿದರೆ ಈ ದೇಶದ, ಈ ನೆಲದ ಪರಮಶ್ರೇಷ್ಠ ಕಾನೂನು. ಇದಕ್ಕಿಂತ ಇನ್ನೊಂದು ಕಾನೂನು ಮಿಗಿಲಾಗಿ ಇಲ್ಲ. ಇಲ್ಲ. ನಮ್ಮ ದೇಶದಲ್ಲಿ ಕಾನೂನು ಮಾಡುವಾಗ, ಯಾವುದೇ ಸಾಮಾನ್ಯ ಕಾನೂನು ಮಾಡುವಾಗ
ಸಂವಿಧಾನದ ಒಂದು ಪರಿಧಿ ಒಳಗೇನೆ ಮಾಡಬೇಕಾಗತ್ತೆ, ಆಶಯಗಳಿಗೆ ಅನುಗುಣವಾಗಿ ಮಾಡಬೇಕಾಗತ್ತೆ. ಒಂದು ವೇಳೆ ಯಾವುದಾದ್ರೂ ಕಾನೂನು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಹೋದರೆ ಅದನ್ನು ನೀವು ಪ್ರಶ್ನೆ ಮಾಡಬಹುದು, ನಾನು ಮಾಡ್ಬೋದು, ನೀವು ಮಾಡ್ಬೋದು ನ್ಯಾಯಾಲಯದಲ್ಲಿ. ನ್ಯಾಯಾಲಯ ಮತ್ತೆ ಅದನ್ನು ರಿವ್ಯೂ ಮಾಡುತ್ತೆ, ಪರಾಮರ್ಶೆ ಮಾಡುತ್ತೆ. ಈ ಸಂವಿಧಾನ ಈ ಕಾನೂನು ಸಂವಿಧಾನಕ್ಕೆ ಬದ್ಧವಾಗಿದೋ, ಪೂರಕವಾಗಿದೋ, ವಿರುದ್ಧವಾಗಿದೋ ಮತ್ತೆ ಅವರು ತೀರ್ಪು ಕೊಡ್ತಾರೆ. ಅದರ ಅರ್ಥ ಏನು ಕೇಳಿದರೆ, ಎಲ್ಲ ಕಾನೂನುಗಳು ಸಂವಿಧಾನದ ಚೌಕಟ್ಟಿನ ಒಳಗೆ ಇರಬೇಕು. ಒಂದು ನೀವು ಇನ್ನೊಂದು ಮಾತು ಹೇಳಿದಿರಿ, ಪೀಠಿಕೆಯಲ್ಲಿ ಹೇಳಿಬಿಟ್ರಿ, ಇದು ಪರಮಶ್ರೇಷ್ಠವಾದ ಕಾನೂನು, ಇದಕ್ಕಿಂತ ಮಿಗಿಲಾದ ಕಾನೂನು ಇನ್ನೊಂದಿಲ್ಲ. ಯಾಕೆ ಹೇಳಿದರೆ ನಮ್ಮ ಬದುಕನ್ನು ಸ್ಪರ್ಶಿಸುವ ಮತ್ತು ಬದುಕನ್ನು ರೂಪಿಸುವ ಒಂದು ಶಕ್ತಿ ಇರುವಂಥದ್ದು ಸಂವಿಧಾನದ ಕಾನೂನುಗಳಿಗೆ. ಒಂದು ಇನ್ನೊಂದು ಹೇಳಬೇಕಾಗತ್ತೆ, ಸಂವಿಧಾನ ಅಂದ ತಕ್ಷಣ ನಮ್ಗನ್ನಿಸುತ್ತೆ ಅಂದರೆ ಇಲ್ಲಿ ಈ ಎಲ್ಲ ಕಾನೂನುಗಳು ಇದರ ಅಡಿಯಲ್ಲಿ ಮಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಈ ಸಂವಿಧಾನ ಅಂತ ಹೇಳಿದರೆ ಇದು ಬರೀ ಒಂದು ಗ್ರಂಥಾಲಯದ ಒಳಗೆಯೋ ಅಥವಾ ಯಾವುದೋ ನ್ಯಾಯಾಲಯದ ಕೊಠಡಿ ಒಳಗೆ ಇಡುವಂಥ ಗ್ರಂಥ ಅಲ್ಲ ಅದು. ಯಾಕೆ ಕೇಳಿದರೆ ಈ ಸಂವಿಧಾನ ಅನ್ನುವಂಥದ್ದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೊಕ್ಕಾಗಿರುವಂಥ ಒಂದು ಮೂಲಭೂತವಾದ ಕಾನೂನು ಇದು. ಹೌದು ಅಲ್ವಾ? ಆದ ಕಾರಣ ಇದು ಎಲ್ಲಿ ಒಂದು ಕಡೆ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಗೆ ಗೊತ್ತಿದೆ, ಸಂವಿಧಾನ ಮಾಡಿ 75-77 ವರ್ಷಗಳಾಯಿತು. ಅವತ್ತು 1950ರಲ್ಲಿ ಮಾಡಿದ ಸಂವಿಧಾನ ಇವತ್ತು ಅದೇ ರೀತಿ ಇರಬೇಕಂತೇನಿಲ್ಲ. ಆದ ಕಾರಣ ಇದು ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ, ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಆಯ್ತಾ. ಅಲ್ಲಿ ಸಂವಿಧಾನದಲ್ಲಿ ಇದಕ್ಕೆ ತಿದ್ದುಪಡಿಗೂ ಅವಕಾಶ ಮಾಡಿಕೊಟ್ಟಿದೆ. ಆದ ಕಾರಣ ನಾವು ಹೇಳ್ತೇವೆ, ನಮ್ಮ ಸಂವಿಧಾನ ಅನ್ನುವಂಥದ್ದು ಒಂದು ರೀತಿ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಅಂದರೆ ಜೀವಂತಿಕೆ ಇರುವ ಒಂದು ಗ್ರಂಥ ಅದು ಅಲ್ವಾ. ಅಂದರೆ ಅದು ತಿದ್ದುಪಡಿಗೊಳ್ಬೇಕಾಗತ್ತೆ, ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಹೋಗುತ್ತೆ. ಇದು ನಮ್ಮ ಸಂವಿಧಾನದ ಒಂದು ಬ್ಯೂಟಿ. ನಾನೊಬ್ಬ ಮೇಷ್ಟ್ರು, ನೀವು ವಿದ್ಯಾರ್ಥಿಗಳು, ಇವತ್ತು ಸಂವಿಧಾನವನ್ನು ಹೇಗೆ ಕಾಣಬೇಕು ಕೇಳಿದರೆ, ನೀವು ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ, ನಿಮ್ಮ ಪ್ರಾದೇಶಿಕತೆ ಎಲ್ಲವನ್ನು ಮೀರಿ ಆ ಪ್ರೆಜುಡಿಸ್ ಬೇಡ, ಪೂರ್ವಗ್ರಹ ಪೀಡಿತರಾಗದೆ ಈ ಸಂವಿಧಾನವನ್ನು ನೋಡುವಂಥ, ವಿಶ್ಲೇಷಿಸುವಂಥ, ಅರ್ಥೈಸುವಂಥ ಕೆಲಸ ಮಾಡಬೇಕು. ಆದಮೇಲೆ ನಾವು ಚರ್ಚೆಯನ್ನು ಪ್ರಾರಂಭಿಸ್ತಾ. ಎಕ್ಸಾಕ್ಟ್ಲಿ ಅದೇ ಕಾರಣಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಯಾವುದೇ ಪಾಲಿಟಿಕ್ಸ್ ಇರೋದಿಲ್ಲ, ಅಥವಾ ಇಲ್ಲಿ ಯಾವುದೇ ಪೊಲಿಟಿಕಲ್ ಲೀಡರ್ ಇರೋದಿಲ್ಲ, ಅಥವಾ ಇಲ್ಲಿ ಯಾವುದೇ ಧರ್ಮ ಇರೋದಿಲ್ಲ, ಇಲ್ಲಿ ಯಾವುದೇ ಜಾತಿ ಇರೋದಿಲ್ಲ. ಇಲ್ಲಿ ಕೇವಲ ಅಕಾಡೆಮಿಕ್ ಆಗಿ ನಮ್ಮ ಸಂವಿಧಾನದ ಬಗ್ಗೆ ನಾವು ಮಾತ್ರ ಮಾತಾಡ್ತೇವೆ. ಓಕೆ, ಒಂದೊಳ್ಳೆ ಪೀಠಿಕೆ ಆಯ್ತು ಸರ್. ಈಗ ಹೇಳಿ ನಮ್ಗೆ ಯಾಕೆ ಬೇಕಿದೆ? ಸರಿ, ಬೇಡ ಅಲ್ಲ, ನಮ್ಗೆ ಇದು ಬೇಡ. ನೋಡಿ, ಅವಿನಾಶ್ ಬಿಡ್ಲಿಲ್ಲ ಯಾಕೆ ಅಂತ ನೋಡಿ. ಇದು ನಾನು ಒಂದು ಸರಳ ಭಾಷೆಯಿಂದ ಮಾತಾಡ್ತೇನೆ. ನೀವೆಲ್ಲ ಗ್ರಾಮೀಣ ಪ್ರದೇಶದ ಬಂದವರು ಅಲ್ವಾ. ಈಗ ನಮ್ಮ ಮನೆಯಲ್ಲಿ ನಾವು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ನಮ್ಮ ಮನೆಯನ್ನು ಭಾಗಿಸಿಕೊಳ್ಳುವಾಗ, ಪಾಲು ಮಾಡಿಕೊಳ್ಳುವಾಗ ಒಂದು ಮನೆಯಲ್ಲಿ ಪಾಲುಪಟ್ಟಿ ಅಂತ ಇದೆ. ಪಾಲ್ಪಟ್ಟಿ ಅಂತ ಕರೀತಾರೆ, ಗೊತ್ತುಂಟಲ್ಲ ಅಲ್ವಾ. ನಿಮ್ಗೆ ಎಷ್ಟು ಆಸ್ತಿ ಬಂದಿದೆ, ಅಜ್ಜಿಯಿಂದ ಎಷ್ಟು ಬಂದಿದೆ, ಅಜ್ಜನಿಂದ ಎಷ್ಟು ಬಂದಿದೆ, ಎಲ್ಲಿದೆ, ಹೇಗಿದೆ, ಅದ್ರ ಬಗ್ಗೆ ಪಾಲುಪಟ್ಟಿ ಅಂತ ಕರಿತೇವೆ. ಅದು ಲಿಖಿತ ರೂಪದಲ್ಲಿ ಇರ್ತದೆ, ಲಿಖಿತ ಮೌಖಿಕವಾಗಿ ಅಲ್ಲ. ಯಾಕೆ ಕೇಳಿದರೆ, ಎಲ್ಲಿಯೂ ಗೊಂದಲ ಬರಬಾರ್ದು. ನಮ್ಮ ಹತ್ರ ಇರ್ತದೆ, ಮುಂದೆ ಅದನ್ನು ಬೇರೆ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಆವಾಗ ಎಲ್ಲಿಯೂ ಗೊಂದಲ ಬರಬಾರ್ದು ದೃಷ್ಟಿಯಿಂದ ಮನೆಯ ಪಾಲುಪಟ್ಟಿ ಥರದಲ್ಲಿಯೇ ಈ ದೇಶಕ್ಕೊಂದು ಪಾಲುಪಟ್ಟಿ ಇದೆ. ಏನು ಕೇಳಿದರೆ, ಇದು ಸಂವಿಧಾನ. ಹೇಗೆ ಯಾರಿಗೆ ಎಷ್ಟು ಅಧಿಕಾರ ಕೊಟ್ಟಿದ್ದೇವೆ, ಎಷ್ಟು ಕೊಟ್ಟಿಲ್ಲ, ಜನರಿಗೆಷ್ಟು, ಸರ್ಕಾರಕ್ಕೆಷ್ಟು, ಬೇರೆ ಬೇರೆ ಅಂಗಸಂಸ್ಥೆಗಳಿಗೆ ಎಷ್ಟು ಕೊಟ್ಟಿದ್ದೇವೆ, ಈ ಚೌಕಟ್ಟಿನ ನೀವು ಹೇಗೆ ಪಾಲುಗಳು ಹಂಚಿಕೊಳ್ಬೇಕು ಅನ್ನೋದು ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಅಗತ್ಯತೆ. ಇನ್ನೊಂದು, ನಾನು ಸಂವಿಧಾನಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಿಗೆ, ಈ ಸಂವಿಧಾನದಲ್ಲಿ ಮೊದಲು ಹೇಳುತ್ತೆ, ಅದು ಹೇಳಲೇಬೇಕು. ಯಾಕೆ ಕೇಳಿದರೆ, ನಮ್ಮ ಇಲ್ಲಿ ಯಾವ ಪೊಲಿಟಿಕಲ್ ಸ್ಟ್ರಕ್ಚರ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಅಂದರೆ ಈ ದೇಶದಲ್ಲಿ ರಾಜಕೀಯ ಒಂದು ವಿನ್ಯಾಸ ರಚನೆ ಉಂಟಲ್ಲ, ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಉಲ್ಲೇಖಿಸಿದೆ. ಒಂದು ಹೇಳ್ತೇನೆ, ಉದಾಹರಣೆಗೆ ನಮ್ಮ ದೇಶ ಅನ್ನುವಂಥದ್ದು ಒಕ್ಕೂಟ ವ್ಯವಸ್ಥೆಯ, ವೆದರ್ ಇಟ್ ಇಸ್ ಫೆಡ್ರಲ್ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದ್ರ ಬಗ್ಗೆ ನಾವು ಮತ್ತೆ ಶೀಘ್ರ ಚರ್ಚೆ ಮಾಡಲಿಕ್ಕಿದ್ದೇವೆ. ಹಾಗೇನೆ, ಅಥವಾ ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ವ್ಯಾಖ್ಯಾನ ಕೊಡುತ್ತೆ. ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧಗಳು ಹೇಗೆ ಇರಬೇಕು, ಅಧಿಕಾರ ಹೇಗೆ ಎಲ್ಲಿ ವಿಂಗಡಣೆ ಆಗಿದೆ ಅನ್ನೋದ್ರ ಬಗ್ಗೆ ಇದು ಕೊಡಲೇಬೇಕು. ಅದು ಸಂವಿಧಾನದ ಪ್ರಮುಖ ಪಾತ್ರ. ಇನ್ನೊಂದು, ಎಂಥ ಮಾದರಿಯ ಸರ್ಕಾರವನ್ನು ಅಳವಡಿಸ್ಕೊಂಡಿದ್ದೇವೆ, ದ ಪ್ರಿನ್ಸಿಪಲ್ಸ್ ಆಫ್ ದಿ ಗೌರ್ಮೆಂಟ್ ಅಂತ ಇಂಗ್ಲಿಷ್ ಕರೀತೇವೆ. ಉದಾಹರಣೆಗೆ ಅಮೆರಿಕಕ್ಕೆ ಹೋದರೆ ಅಲ್ಲಿ ಅಧ್ಯಕ್ಷೀಯ ಮಾದರಿ ಇದೆ ಅಲ್ವಾ. ನಮ್ಮಲ್ಲಿ ಪ್ರಜಾಪ್ರಭುತ್ವದ ಸಂಸದೀಯ ಮಾದರಿ ಇದೆ. ಈ ಸಂಸದೀಯ ಮಾದರಿ ಅಂದರೆ ಏನು ಅಲ್ವಾ. ಇಲ್ಲಿ ನಿಮ್ಮ ಶಾಸಕಾಂಗಕ್ಕೂ, ಕಾರ್ಯಾಂಗಕ್ಕೂ, ನ್ಯಾಯಾಂಗಕ್ಕೂ ಇರುವ ಒಂದು ಅಧಿಕಾರ ವಿಂಗಡಣೆ ಹೇಗಾಗಿದೆ, ಜವಾಬ್ದಾರಿಗಳೇನು ಅನ್ನೋದನ್ನು ಹೇಳುತ್ತೆ. ಇನ್ನೊಂದು ಮೂಲಭೂತವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ದು, ಈ ಸಂವಿಧಾನ ಅನ್ನುವಂಥದ್ದು ಏನು ಹೇಳುತ್ತೆ ಕೇಳಿದರೆ, ಸರ್ಕಾರ ಮತ್ತು ಜನರ ನಡುವಿನ ಸಂಬಂಧ ಹೇಗಿರಬೇಕು, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಗವರ್ನ್ ಆ್ಯಂಡ್ ದಿ ಗವರ್ನ್, ಅಂದರೆ ರೂಲರ್
ಜನರು ಮತ್ತು ಸರ್ಕಾರದ ನಡುವಿನ ಸಂಬಂಧ ಹೇಗಿರಬೇಕು ಅಂತ ಹೇಳಲೇಬೇಕಾಗತ್ತೆ. ಮಾತ್ರ ಅಲ್ಲ, ಕೊನೆಯದಾಗಿ ನಾವೆಲ್ಲರೂ ಆಸೆ ಪಡುವಂತಹದ್ದು ಏನು ಕೇಳಿದ್ರೆ, ನಿಮಗೆ ಕೊಟ್ಟಂತ ಹಕ್ಕುಗಳು ಯಾವುದು, ಕರ್ತವ್ಯಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ವಿವರಣೆ ಕೊಡುತ್ತೆ. ಇಲ್ಲದಿದ್ರೆ ಟೋಟಲಿ ವಾಟ್ ವಿ ಆರ್ ಇನ್ ದಿ ಮೆಸ್, ಗೊಂದಲ ಆಗುತ್ತೆ. ಸೊ ಇದನ್ನು ನಿವಾರಿಸುವ ದೃಷ್ಟಿಯಿಂದಲೇ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಏನು ಕೇಳಿದರೆ, ಸಂವಿಧಾನ ಪ್ರತಿಯೊಂದು ದೇಶಕ್ಕೂ ಅನಿವಾರ್ಯ. ಸರ್, ನನ್ನ ಹೆಸರು ಸೌರು. ನಾನು ಸೆಕೆಂಡ್ PUC ಓದ್ತಿದ್ದೀನಿ. ನಾನು ಕಾಮರ್ಸ್ ಓದ್ತಿರೋದು. ಸರ್, ನನ್ನ ಪ್ರಶ್ನೆ ಏನಿತ್ತಂದರೆ, ಇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಾಗೂ ಇದು ಭಾಷೆ ವಿವಿಧತೆಯಲ್ಲಿ ಸಂರಕ್ಷಣೆಯು ಸಾಧ್ಯವಿದ್ದರೂ ಈ ಸ್ಟೇಟ್ಸ್ಗಳ ಮದುವೆ ಯಾಕೆ ಅದು ಕಿತ್ತಾಟ ಇದೆ, ಇನ್ನು ಫೈಟ್ ಮಾಡ್ತಿರ್ತಾರಲ್ಲ ಬೇರೆ ಬೇರೆ ವಿಚಾರದಲ್ಲಿ. ಸರ್, ಇದರ ಬಗ್ಗೆ ಸಂವಿಧಾನದ ನಡೆ ಏನು? ಸರ್, ಒಳ್ಳೆಯ ಪ್ರಶ್ನೆ ಕೇಳಿದ್ದಾನೆ. ಇವತ್ತು ಕೂಡ ಪ್ರಸ್ತುತ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಒಂದು ವಿಷಯವನ್ನು ಎತ್ಕೊಂಡು ಕೇಳಿದ್ದಾನೆ. ನಾವು ಹೇಳ್ತೇವೆ ಸಂವಿಧಾನದಲ್ಲಿ ಇದೆಲ್ಲ ಇವರು ಹೇಳಿದ ಪ್ರಶ್ನೆ ಏನಿದೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಎಲ್ಲದರ ಬಗ್ಗೆ ಕೂಡ ಸ್ಪಷ್ಟವಾದ ವಿವರಣೆ ಇದೆ. ಆದಾಗ್ಯೂ ಕೂಡ ಆದರೂ ಕೂಡ ನಾವು ಯಾಕೆ ಇಷ್ಟು ಭಾಷೆ ಹೆಸರಿನಲ್ಲಿ, ನೆಲದ ಜಲದ ಹೆಸರಿನಲ್ಲಿ ಕಚ್ಚಾಡಬೇಕಾಗಿದೆ? ಒಂದು ನಾನು ಕೇಳ್ತೇನೆ ಪ್ರೀತಿಯ ನನ್ನ ವಿದ್ಯಾರ್ಥಿಗಳೇ, ಇದು ನಮ್ಮ ಸಂವಿಧಾನದ ದೋಷ ಅಲ್ಲ. ಮತ್ತೆ ಯಾರ ದೋಷ? ಎಸ್, ದೋಷ ಯಾರ್ದು ಕೇಳಿದರೆ ನಮ್ಮನ್ನೇ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಜೆಗಳಾಗಿ ನಾವು ಎಷ್ಟು ಸಂವಿಧಾನ ಅರ್ಥ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ಅದನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಇದೆ. ನೀವು ಭಾಷೆ ಬಗ್ಗೆ ಹೇಳಿದ್ರಿ ಅಲ್ವಾ, ನಾನು ಯಾವುದನ್ನು ರಾಷ್ಟ್ರೀಯ ಭಾಷೆ ಅಂತ ಕರಿತಾ ಇಲ್ಲ. ಇವತ್ತು ರಾಷ್ಟ್ರೀಯ ಭಾಷೆ ಅಂದಾಗ ಮತ್ತು ಪುನಃ ಅಲ್ಲಿ ಪ್ರಶ್ನೆ ಬರುತ್ತೆ, ನಿಮ್ಮ ರಾಷ್ಟ್ರ ಭಾಷೆ ಯಾವುದು, ಕನ್ನಡವಾ, ಹಿಂದಿಯಾ, ಇಂಗ್ಲಿಷ್ ಅಂತ. ಬೇಡ, ಭಾಷೆ ಅನ್ನುವಂಥದ್ದಿದೆ ಅಲ್ಲ, ಒಂದು ಸಂಪರ್ಕ ಭಾಷೆ ಇದೆ, ಆಡಳಿತ ಭಾಷೆ ಅಂತ ಇದೆ, ಪ್ರಾದೇಶಿಕ ಭಾಷೆ. ಈ ಭಾಷೆಗಳಲ್ಲಿ ಯಾವ ಇದಿಲ್ಲ. ಭಾಷೆಯನ್ನು ಆಡುವ ಜನರು, ನಮ್ಮ ಮನಸ್ಸು ಹೊಲಸಾಗಿದೆ, ನಮ್ಮ ಮನಸ್ಸು ರಾಡಿಯಾಗಿದೆ. ಅದಕ್ಕೋಸ್ಕರ ಭಾಷೆಯ ಹೆಸರಿನಲ್ಲಿ, ನೆಲದ ಹೆಸರಿನಲ್ಲಿ, ಜಲದ ಹೆಸರಿನಲ್ಲಿ ನಾವು ಅದನ್ನು ಒಂದು ಇಶ್ಯೂ ಆಗಿ ಮಾಡ್ಕೊಳ್ತಿದ್ದೇವೆ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವವರು ಅಲ್ವಾ. ಇವತ್ತು ನಾವು ನೋಡ್ತೇವೆ, ಒಂದೊಂದು ಪ್ರದೇಶ ತನ್ನ ಭಾಷೆಯೇ ಶ್ರೇಷ್ಠ, ತನ್ನ ನೆಲವೇ ಶ್ರೇಷ್ಠ, ನನ್ನ ನೀರೇ ಶ್ರೇಷ್ಠ. ಏನು ಗೊತ್ತುಂಟಾ, ಇದು ರಾಷ್ಟ್ರೀಯತೆ ಅಲ್ಲ. ಇದು ಒಂದು ರೀತಿ ಪೆರೋಕಿಯಲಿಸಮ್ ಅಂತ ಕರಿತೇವೆ. ಪ್ರಾದೇಶಿಕತೆ ಭಾವನೆಯ ಒಂದು ಮಿಡಿತ ಅದು. ಇದನ್ನು ತೆಗಿಬೇಕಾಗತ್ತೆ. ಸಂವಿಧಾನ ಆಶಯವೂ ಅದೇ. ನೀವು ಹೇಳುವಂಥ ಸಂವಿಧಾನ ಆಶೆಯನ್ನು ಕೇಳಿದರೆ ರಾಷ್ಟ್ರೀಯತೆ ಇರಬೇಕಾಗತ್ತೆ, ಭಾತೃತ್ವ ಇರಬೇಕಾಗತ್ತೆ, ಕೊಂಡುಕೊಳ್ಬೇಕಾಗತ್ತೆ ಅಲ್ವಾ. ಆ ಒಂದು ಅದು ಕಲ್ಚರ್, ಅದು ನಾವು ಬೆಳೆಸ್ಕೊಳ್ಳಿಲ್ಲ. ನಾನು ಹೇಳೋದು ಬರೀ ಸಂವಿಧಾನ ಇಟ್ಸ್ ಎ ಡಾಕ್ಯುಮೆಂಟ್ ಅಲ್ವಾ. ಅದನ್ನು ನಾವು ಪೂಜಿಸ್ಬೋದು, ಭಜಿಸ್ಬೋದು, ಆದರೆ ಅದನ್ನು ಅರ್ಥೈಸಿ ನಡೆಸ್ಕೊಳ್ಬೇಕಾಗತ್ತೆ. ಇದು ನಮ್ಮ ಅನುಷ್ಠಾನದ ದೋಷ ಬಿಟ್ಟರೆ ನಮ್ಮ ಸಂವಿಧಾನದ ದೋಷ ಅಲ್ಲ. ಸರ್, ಮುಂದಕ್ಕೆ ಹೋಗೋಣ. ಈಗ ಸಂವಿಧಾನದ ಆಶಯಗಳು ಏನೇನು ಅಂತ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ಎತ್ತಿದ್ರು. ಸಂವಿಧಾನದ ಆಶಯ ಅಂದ ತಕ್ಷಣ ನಿಮ್ಮ ಮುಂದೆ ತೆರೆದಿಡುವ ಒಂದು ಪುಟ ಕೇಳಿದರೆ ಅದು ಸಂವಿಧಾನದ ಪ್ರಸ್ತಾವನೆಯ ಪುಟಗಳು ಅಂತ ಕರಿತೇವೆ. ಈಗ ಎಲ್ಲ ಶಾಲೆಗಳಲ್ಲಿ ನಿಮ್ಮ ಎಲ್ಲ ಶಾಲಾ ಕಾಲೇಜುಗಳ ಮೇನ್ ಗೇಟ್ ಎದುರುಗಡೆ ಹಾಕಿರ್ತಾರೆ. ಏನು ಕೇಳಿದರೆ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದು ಸಂವಿಧಾನದ ಆಶಯಗಳು. ಅಷ್ಟನ್ನು ಹೇಳಿಬಿಟ್ರೆ ನಮ್ಮ ವಿದ್ಯಾರ್ಥಿಗಳ ಸಂವಿಧಾನ ಗೊತ್ತಾಯಿತು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಅಥವಾ ಅದೇನು ಗೊತ್ತಿಲ್ಲ, ಅದು ನಮ್ಮದು ಒಂದು ಕಲ್ಪನೆ. ಸಂವಿಧಾನ ಆಶಯ ಏನು ಹೇಳುತ್ತೆ ಕೇಳಿದರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಈ ದೇಶದ ಪ್ರಜೆಗಳಾದ ನಾವು, ಜನರಾದ ನಾವು ಯಾವ ಆಶಯಗಳಿಗೆ ಬದ್ಧರಾಗಿದ್ದೇವೆ, ಯಾವ ತತ್ವಾದರ್ಶಗಳಿಗೆ ನಾವು ಬಂದಿದ್ದೇವೆ ಹೇಳಿದರೆ, ಭಾರತ ಒಂದು ಪ್ರಜಾಸತ್ತಾತ್ಮಕ ದೇಶ. ಒಂದು ಇಟ್ ಇಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ. ಏನು ವಾಟ್ ಯು ಮೀನ್ ಬೈ ಡೆಮಾಕ್ರೆಟಿಕ್ ಅಂತ ಎರಡನೇ ಪ್ರಶ್ನೆ ಅವರೇ ಕೇಳ್ತಾರೆ, ನೀವೇ ಕೇಳ್ಬೋದು. ನಾನು ಸಂಕ್ಷಿಪ್ತವಾಗಿ ಒಂದೆಲ್ಲ ಏನು ಹೇಳ್ತೇನೆ. ಪ್ರಜಾಸತ್ತಾತ್ಮಕ ದೇಶ ಅಂತ ಹೇಳಿದರೆ ಇದು ಎಲ್ಲವೂ ಕೂಡ ನಿಮ್ಮ ಆಶಯದಂತೆ ನಡೆಯುವಂಥದ್ದು. ಪ್ರಜೆಗಳೇ ಪ್ರಭುಗಳು. ಸರ್ಕಾರ ಇರ್ಬೋದು, ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಇಚ್ಛಾನುಸಾರವಾಗಿ ನಡೆಯುವುದು. ನೀವೇ ಪ್ರಭುಗಳು. 5 ವರ್ಷಕ್ಕೊಮ್ಮೆ ಹೋಗ್ತೀರಿ ಚುನಾವಣೆ, ಹೊಸ ಸರ್ಕಾರ ಆಯ್ಕೆ ಮಾಡ್ತೀರಿ. ಅಲ್ಲೂ ನಿಮಗೆ ಕೊಟ್ಟಂಥ ಅಧಿಕಾರ, ಯಾರೂ ಇದನ್ನು ಮೊಟಕುಗೊಳಿಸ್ಲಿಕ್ಕೆ ಆಗುವುದಿಲ್ಲ. ಅಂಥ ತತ್ವ ಆದರ್ಶ ಅನ್ನುವಂಥದ್ದು ಪ್ರಜಾಸತ್ತಾತ್ಮಕ ದೇಶ ಅಂತ ಕರಿತೇವೆ ಅಲ್ವಾ. ಪ್ರಜಾಸತ್ತ ಆತ್ಮ ಆಗಬಾರ್ದು, ಪ್ರಜೆ ಸತ್ತ ಆತ್ಮ ಆಗ್ತಾ ಇದ್ದೇವೆ. ಸತ್ತ ಆತ್ಮ ಅನ್ನೋದು ಜೀವವಾದ ಆತ್ಮ ಆಗಬೇಕು. ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಇನ್ನೊಂದು ಶಬ್ದ ಬರುತ್ತೆ, ಏನು ಕೇಳಿದರೆ, ಭಾರತ ಒಂದು ಸವರಿನ್ ಕಂಟ್ರಿ, ಇಂಗ್ಲೀಷಲ್ಲಿ ಪರಮಾಧಿಕಾರಯುಕ್ತ ದೇಶ ಅಂತ ಸಂವಿಧಾನ ಹೇಳುತ್ತೆ. ಏನು ವಾಟ್ ಯು ಮೀನ್ ಬೈ ಪರಮಾಧಿಕಾರ? ಪರಮಾಧಿಕಾರ ಅಂತ ಹೇಳಿದರೆ ಯಾರು ಶ್ರೇಷ್ಠರು? ಹೂ ಇಸ್ ದ ಸುಪ್ರೀಂ? ಹೇಳ್ಬೋದು ಯಾರು? ಹೂ ಇಸ್ ಸುಪ್ರೀಂ ಹಿಯರ್ ಇನ್ ಇಂಡಿಯಾ? ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟಾ, ಸಂವಿಧಾನ ಯಾರು? ಪಬ್ಲಿಕ್ ಮೀನ್ಸ್ ವಾಟ್? ಸೆಡ್ ಇಸ್ ಅ ವೆರಿ ಗುಡ್. ಅಂದರೆ ನೀವು ಹೇಳಿದ್ದು ಸರಿ, ಪ್ರಜೆಗಳೇ ಪ್ರಭುಗಳು. ಪರಮಾಧಿಕಾರ ಎಲ್ಲಿ ಇದೆ ಕೇಳಿದರೆ ವಿತ್ ದಿ ಪೀಪಲ್ ಆಫ್ ಇಂಡಿಯಾ. ನೀವು ಯಾಕೆ ಹೇಳಿದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ನೀವೇ ಕೊಟ್ಟಿದ್ದು ಅವರಿಗೆ, ಅಥವಾ ಸರ್ಕಾರ ಬದಲಾಯಿಸುವ ಶಕ್ತಿ ಇರುವುದು ನಿಮಗೇನೆ, ದೇಶದ ಭವಿಷ್ಯವನ್ನು ಬರೆಯುವ ಶಕ್ತಿ ಇರುವುದು ನಿಮಗೇನೆ. ಆದ ಕಾರಣ ವಿ ಆರ್ ದಿ ಸುಪ್ರೀಂ. ಸೊ ಇಂಟರ್ನಲ್ಲಿ ಆ್ಯಂಡ್ ಎಕ್ಸ್ಟರ್ನಲ್ಲಿ, ಬಾಹ್ಯವಾಗಿ ಆಂತರಿಕವಾಗಿ ಈ ದೇಶ ಸುಪ್ರೀಂ ಅಂದರೆ ಇಟ್ ಇಸ್ ನಥಿಂಗ್ ಬಟ್
ಯು ಆರ್ ದ ಪೀಪಲ್ ಆರ್ ದಿ ಕಂಟ್ರಿ ಆರ್ ದಿ ಸುಪ್ರೀಂ. ಓಕೆ. ಇನ್ನೊಂದು ಹೇಳುತ್ತೆ ಅವಿನಾಶ್, ಇನ್ನೊಂದು ಹೇಳುತ್ತೆ, ನಾನು ಮೂಲ ಸಂವಿಧಾನದ ಪ್ರಸ್ತಾವನೆ ಮೊದಲೇ ಇತ್ತು, ಮತ್ತೆರಡು ಹೇಳ್ತೇನೆ, ಅದ್ರ ಬಗ್ಗೆ ನೀವು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಇನ್ನೊಂದು ಹೇಳುತ್ತೆ, ಇಟ್ ಇಸ್ ಎ ರಿಪಬ್ಲಿಕ್. ಸೆಕ್ಯುಲಾರಿಸಮ್ ಮತ್ತೆ ತಗೊಳ್ತೇನೆ, ಯಾಕೆ 1976ನಲ್ಲಿ ಸೇರಿ. ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳುತ್ತೆ ವಾಟ್ ಇಂಡಿಯಾ ಈಸ್ ಎ ರಿಪಬ್ಲಿಕನ್ ಕಂಟ್ರಿ. ಏನಪ್ಪ ಇವ್ರು ಹೇಳಿದರು, ನಾಡ್ದು 26ಕ್ಕೆ ಗಣರಾಜ್ಯೋತ್ಸವ ಆಚರಿಸ್ತೇವೆ ಅಂತ ಹೇಳಿದರು. ಏನು ವಾಟ್ ಯು ಮೀನ್ ಬೈ ರಿಪಬ್ಲಿಕ್? ಅದೆಷ್ಟು ಜನರಿಗೆ ಗೊತ್ತಿಲ್ಲ ಇವತ್ತು. ರಿಪಬ್ಲಿಕ್ ಅಂತ ಹೇಳಿದರೆ ಅಮೆರಿಕಾ ಈಸ್ ಎ ರಿಪಬ್ಲಿಕನ್ ಕಂಟ್ರಿ, ಚೈನಾ ಈಸ್ ಎ ರಿಪಬ್ಲಿಕನ್ ಕಂಟ್ರಿ, ಇಂಡಿಯಾ ಈಸ್ ಎ ರಿಪಬ್ಲಿಕನ್ ಕಂಟ್ರಿ. ಅದೇ ಇಂಗ್ಲೆಂಡ್, ಜಪಾನ್ ನಾಟ್ ಎ ರಿಪಬ್ಲಿಕನ್ ಕಂಟ್ರಿ. ಇವೊಂದು ದಟ್ ಇಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ ಬಟ್ ನಾಟ್ ಎ ರಿಪಬ್ಲಿಕನ್ ಕಂಟ್ರಿ. ಯಾಕೆ ಕೇಳಿದರೆ, ರಿಪಬ್ಲಿಕ್ ಅಂತ ಹೇಳಿದರೆ, ಗಣ ಅಂತ ಹೇಳಿದರೆ, ಯಾವುದೇ ಒಂದು ಗಣರಾಜ್ಯದಲ್ಲಿ ಅಥವಾ ರಿಪಬ್ಲಿಕನ್ ಕಂಟ್ರಿಯಲ್ಲಿ ಆ ದೇಶದ ಮುಖ್ಯಸ್ಥ ಯಾರು? ನಮ್ಮ ದೇಶದ ಮುಖ್ಯಸ್ಥ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಫೈನ್. ಆ ದೇಶದ ಮುಖ್ಯಸ್ಥ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರಬೇಕು. ಇಟ್ ಶುಡ್ ಬಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ. ಅದು ಇಂಗ್ಲೆಂಡ್ನಲ್ಲಿ ಅಲ್ಲ, ಅಲ್ಲಿ ಕಿಂಗ್ ಆರ್ ಕ್ವೀನ್. ಅದೇ ಜಪಾನ್ನಲ್ಲಿ ಎಂಪರರ್, ದೊರೆ. ನಮ್ಮದು ಹಾಗಲ್ಲ, ಚುನಾಯಿತ ಪ್ರತಿನಿಧಿ. ಅವರ ಹೆಸರಿನಲ್ಲಿ ಈ ಎಲ್ಲ ಗಣಗಳು, ನೀವು ಗಣರಾಜ್ಯೋತ್ಸವ ಅಂತಾರಲ್ಲ, 28 ಗಣಗಳು, 8 ಕೇಂದ್ರೀಯ ಆಡಳಿತ ಪ್ರದೇಶಗಳು ಐಕ್ಯಗೊಳ್ಳುವಂಥ ದಿನ, ಐಕ್ಯಗೊಂಡ ದಿನ ಅದು. ಅದನ್ನು ಇವತ್ತು ಸಂವಿಧಾನ ದಿನಾಚರಣೆ ಜೊತೆಗೇನೆ ಇದನ್ನು ಆಚರಿಸುವಂತ ಬಂದಿದೆ. ಅದು ದಟ್ ಈಸ್ ದ ಬ್ಯೂಟಿ ಆಫ್ ಯುವರ್ ರಿಪಬ್ಲಿಕನ್ ಕಾನ್ಸೆಪ್ಟ್. ಇನ್ನು ಎರಡನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಮತ್ತು ಅದ್ರ ಬಗ್ಗೆ ಪ್ರಶ್ನೆ ಉಂಟು. ಒಂದು, ಈ 1976ನಲ್ಲಿ 42ನೇ ತಿದ್ದುಪಡಿಯಲ್ಲಿ 2 ತತ್ವಗಳನ್ನು ಸೇರಿಸಿದರು. ಒಂದು, ಭಾರತ ಒಂದು ಧರ್ಮ ನಿರಪೇಕ್ಷಿತ ಅಥವಾ ಜಾತ್ಯತೀತ, ಸೆಕ್ಯುಲರ್ ಅನ್ನೋದು ಒಂದು. ಮತ್ತೆ ಬರ್ತೇನೆ, ಎಸ್ ಸರಿ, ಅದೇ ಇಂಡಿಯಾ ಇಸ್ ಅ ಸೆಕ್ಯುಲರ್. ಇನ್ನೊಂದು, ಭಾರತ ಒಂದು ಸೋಷಿಯಲಿಸಂ ತತ್ವವನ್ನು ಒಳಗೂಡಿದಂಥ ಅಥವಾ ಈ ಇಂಟಿಗ್ರೇಷನ್ ಇದನ್ನು ಸೇರಿಸಿಬಿಟ್ಟಿದ್ದಾರೆ. ಅಂದರೆ ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ, ಅದಕ್ಕೋಸ್ಕರ ಅಲ್ಲಿ ತಗೊಳ್ತೇನೆ. ಓಕೆ, ಯಾಕೆ ಕೇಳಿದರೆ ಇದು ನಮ್ಮ ಸಂವಿಧಾನದ ಆಶಯಗಳು ಅಂತ ನಾವು ಕರಿತೇವೆ. ಸರ್, ನನ್ನ ಹೆಸರು ಅಫ್ಸರ್ ಫೈಮ್ ಅಂತ. ನಾನು ದ್ವಿತೀಯ PUC ಕಾಮರ್ಸಲ್ಲಿ ಅಧ್ಯಯನ ಮಾಡ್ತಿದ್ದೇನೆ. ಮೂಲತಃ ನಾನು ಕೊಪ್ಪದವನು. ನನ್ನ ಪ್ರಶ್ನೆ ಏನಂದರೆ ಸರ್, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂದು ಕರೆಯಲ್ಪಡುವ ನಮ್ಮ ದೇಶದಲ್ಲಿ ಚುನಾವಣೆ ನೀತಿಗಳಲ್ಲಿ ಯಾವುದೇ ಥರದ ಬದಲಾವಣೆಗಳನ್ನು ಮಾಡಬಹುದಾ ಅಂತ, ಅದರ ಬಗ್ಗೆ ಯಾವುದಾದ್ರು ಕಾನ್ಸ್ಟಿಟ್ಯೂಷನಲ್ಲಿ ಯಾವುದಾದ್ರೂ ಪ್ರಾವಿಷನ್ಸ್ ಇದಾವ ಅಂತ. ಉದಾಹರಣೆಗಳೇನೆಂದರೆ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವ ಪರಿಸ್ಥಿತಿಗಳು ಬರ್ತವೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರಬಹುದು, ನಮ್ಮ ಪ್ರೀವಿಯಸ್ ಗೌರ್ಮೆಂಟ್ ಬಿದ್ದೋಗಿತ್ತು. ಯಾಕಂದರೆ ಸ್ವಲ್ಪ MLAಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿದ್ರು. ಅದನ್ನು ತಡಿಬಹುದಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತ? ಸರಿ ಸರಿ, ಒಳ್ಳೆ ಪ್ರಶ್ನೆ, ವೆರಿ ಗುಡ್ ಪ್ರಶ್ನೆ. ಆದರೆ 2 ಪ್ರಶ್ನೆಯಲ್ಲಿ ಎತ್ತಿದ. ನಮ್ಮ ದೇಶ ಅನ್ನುವಂಥದ್ದು ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ, ದ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದಿ ವರ್ಲ್ಡ್. ಯಾಕೆ ಅಂತ ಹೇಳ್ಬೋದಾ? ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೇನೆ. ನಮ್ಮದನ್ನು ಯಾಕೆ ವಿಶ್ವದಲ್ಲಿ ಅತ್ಯಂತ ಬಿಗ್ಗೆಸ್ಟ್ ಡೆಮಾಕ್ರಸಿ ಯಾಕೆ ಹೇಳ್ತೇವೆ ಗೊತ್ತುಂಟಾ? ನಮ್ಮಲ್ಲಿ ಒಂದು, ನೀವು ಕೇಳ್ಬೋದು ಚೈನಾ ಅಂತ ಕೇಳ್ಬೋದು, ಅಥವಾ ನಮ್ಮಲ್ಲಿ ಕೇಳ್ಬೋದು. ನಮ್ಮಲ್ಲಿ ಇರುವಷ್ಟು ಮತದಾರರು ಯಾವ ದೇಶದಲ್ಲಿಯೂ ಇಲ್ಲ. ಸುಮಾರು 97 ಕೋಟಿ ಮತದಾರರಿದ್ದಾರೆ. ಆ ದೇಶ, ಕೆಲವು ದೇಶದ ಜನಸಂಖ್ಯೆನೇ ಇಲ್ಲ ಅಲ್ವಾ? ಸುಮಾರು 97 ಕೋಟಿ ಮತದಾರರು ಇಲ್ಲಿದ್ದಾರೆ. 145 ಕೋಟಿ ಒಟ್ಟು ಜನಸಂಖ್ಯೆ ಆದರೆ ಅದರಲ್ಲಿ 97 ಕೋಟಿ ಮತದಾರರು ಈ ದೇಶದಲ್ಲಿದ್ದಾರೆ. ಇಷ್ಟು ಜನ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಚೈನಾದಲ್ಲಿ ಹಾಗಲ್ಲ. ನಮ್ಮ ಸರಿ, ಈಗ ಚೈನಾವನ್ನು ನಾವು ಜನಸಂಖ್ಯೆಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೇವೆ, ಅದು ಬೇರೆ. ಅಲ್ಲಿ ಒಂದೇ ಪಕ್ಷ ಇರುವುದು ಚೈನಾದಲ್ಲಿ, ಕಮ್ಯುನಿಸ್ಟ್ ಪಕ್ಷ. ನಮ್ಮದು ಹಾಗಲ್ಲ, ಮಲ್ಟಿ ಪಾರ್ಟಿಗಳಿದೆ ನಮ್ಮಲ್ಲಿ. ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚುನಾವಣೆಗಳು ನಡೀತದೆ. ಇದು ಒಂದು ಅತ್ಯಂತ ವಿಸ್ತಾರವಾದ, ಅತಿ ದೊಡ್ಡದಾದ ಪ್ರಜಾಪ್ರಭುತ್ವ ಅನ್ನಲಿಕ್ಕೆ ಒಂದು ಉತ್ತರ. ಇನ್ನೊಂದು ಮೂಲಭೂತ ಪ್ರಶ್ನೆ ಎತ್ತಿದೆ. ನಮ್ಮ ಚುನಾವಣೆಯಲ್ಲಿ ಸುಧಾರಣೆಗೆ ಏನಾದರೂ ಸಂವಿಧಾನದಲ್ಲಿ ಇದೆಯಾ ಅಂತ ನಾನು ಒಂದು ಹೇಳ್ತೇನೆ. ಭಾರತ ಸಂವಿಧಾನದ ವಿಧಿಯ ಅನ್ವಯವಾಗಿಯೇ, ಆಯಿತಾ, ಆರ್ಟಿಕಲ್ 324ನಲ್ಲಿ ಅನುಚ್ಛೇದದಲ್ಲಿ ಚುನಾವಣಾ ಆಯೋಗ ಇದೆ. ಇಟ್ ಈಸ್ ಅನ್ ಅಟಾನಮಸ್ ಬಾಡಿ, ಸ್ವಾಯತ್ತತೆ ಸಂಸ್ಥೆ ಇವತ್ತು ಅಲ್ವಾ? ಈ ಸ್ವಾಯತ್ತತೆ ಸಂಸ್ಥೆ ಚುನಾವಣೆಯನ್ನು ನಿರ್ಧರಿಸುವಂಥ ಅಥವಾ ಅದನ್ನು ನಡೆಸುವಂಥ ಜವಾಬ್ದಾರಿ ಹೊತ್ತಿದೆ. ಮಾತ್ರ ಅಲ್ಲ, ಈ ಸುಮಾರು 70-75 ವರ್ಷಗಳ ಇತಿಹಾಸದ ಚುನಾವಣೆ ನೋಡಿದಾಗ ಸಾಕಷ್ಟು ಸುಧಾರಣೆಗಳು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, TN ಶೇಷನ್ ಅಂತ ಒಬ್ಬ ವ್ಯಕ್ತಿ ಮೊದಲು ಚುನಾವಣಾ ಆಯೋಗ ಅನ್ನುವಂಥದ್ದು ಏಕಸದಸ್ಯ ಆಯೋಗ ಆಗಿತ್ತು. TN ಶೇಷನ್ ಅಂತ ಒಬ್ಬ ಪವರ್ಫುಲ್ ಕಮಿಷನರ್ ಬಂದ ನಂತರ ಜನರಿಗೆ ಗೊತ್ತಾಯ್ತು ಒಂದು ಚುನಾವಣಾ ಆಯೋಗ ಇದೆ ಅಂತ. ಅವರು ಕೆಲವೊಂದು ಸುಧಾರಣೆಗಳು ಮಾಡಿದ್ರು. ಇವತ್ತು ನೀವು ನೋಡ್ತೀರಿ, ಎಪಿಕ್ ಕಾರ್ಡ್ ಅಲ್ಲಿ ಯೂಸ್ ಮಾಡ್ತೀರಲ್ಲ, ಅಥವಾ ಇವನ್ ಮತ್ತೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಎಲ್ಲ ಬಂತಲ್ಲ ಅಲ್ವಾ, ಪಾರದರ್ಶಕವಾದ ಇದು ಬಂತಲ್ಲ, ಕೆಲವು ಕ್ವಾಲಿಫಿಕೇಶನ್ಸ್ಗಳನ್ನು ಹಾಕಿದ್ರು.
ಉದಾಹರಣೆಗೆ ಇವತ್ತು ಆಫೀಸ್ ಆಫ್ ಪ್ರಾಫಿಟ್, ಯು ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಎನ್ನುವ ಕ್ವಾಲಿಫಿಕೇಶನ್ ಎಲ್ಲ ಬಂತಲ್ಲ, ಇದೆಲ್ಲ ಕ್ವಾಲಿಫಿಕೇಶನ್ ಬಂದಿದ್ದು ಕೂಡ, ಅಥವಾ ನಿಮ್ಮ ಏಜ್ ಲಿಮಿಟ್ ಇಟ್ ವಾಸ್ ರೆಡ್ಯೂಸ್ಡ್. ನಿಮ್ಗೆ ಗೊತ್ತಿದೆ ನಿಮ್ಮ ಏಜ್ 21 ಇತ್ತು, 18 ಬಂತು. ಯಾಕೆಂದರೆ ಹಲವಾರು ಸುಧಾರಣೆಗಳು ಆಗಿದೆ, ಆದರೂ ಇನ್ನೂ ಇದೆ. ನಿಮ್ಮ ಪ್ರಶ್ನೆ ನನಗೆ ಗೊತ್ತಾಯಿತು, ಕೇಳಿದೆ. ಹಲವಾರು ಸುಧಾರಣೆಗಳು ಆಗಿದೆ, ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಕಾನ್ಸ್ಟಿಟ್ಯೂಷನನ್ನು ಟಚ್ ಮಾಡಬೇಕಾಗಿಲ್ಲ ನೀವಲ್ಲಿ. ಚುನಾವಣಾ ಆಯೋಗ ಇಟ್ಸ್ ಎ ಅಟಾನಮಸ್ ಬಾಡಿ, ಅವರಿಗೆ ಒಂದು ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಮಾಡಿ ಅಂತ. ಸರ್ಕಾರ ಸಂಸತ್ತಿನಲ್ಲಿ ಒಪ್ಪಿಗೆ ಸಿಕ್ಕಿದರೆ ಸಾಕು, ಅದೇನು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ತರಬೇಕಂತೇನಿಲ್ಲ. ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ದಟ್ ಇಸ್ ಇನಫ್, ಓಕೆ, ಸುಧಾರಣೆ ಮಾಡಲಿಕ್ಕೆ. ಆದರೆ ನೀವು ಹೇಳಿದರೆ ಇಷ್ಟೆಲ್ಲ ಸುಧಾರಣೆಗಳು ಬದಲಾವಣೆಗಳು ಆಗಿದ್ದರೂ ಕೂಡ ಈ ರೀತಿಯ ಕಚ್ಚಾಟಗಳು ಅಥವಾ ಈ ರೀತಿಯ ಪಕ್ಷಾಂತರಗಳು ನಡೀತಾ ಇದೆಯಲ್ಲ, ಒಂದು ರೀತಿಯ ಸರ್ಕಾರ ಇವತ್ತಿದ್ರೆ ನಾಳೆ ಬೀಳ್ತದೆ, ಈ ಅತಂತ್ರ ಸ್ಥಿತಿಯಲ್ಲಿ ಬಂದಿದೆಯಲ್ಲ, ಅಂದರೆ ಇನ್ನೂ ನೀವು ಹೇಳಿದಾಗೆ ನಾವು ಧ್ವನಿ ಎತ್ತಬೇಕಾಗಿದೆ. ಇವತ್ತು ಆ್ಯಂಟಿ ಡಿಫೆಕ್ಷನ್ ಬಿಲ್ ಇದೆ, ಆ್ಯಕ್ಟ್ ಇದೆ, ಬಿಲ್ ಅಲ್ಲ, ಇಟ್ ಇಸ್ ನೌ ಆ್ಯಕ್ಟ್, ಇಟ್ ಇಸ್ ಅನ್ ಆ್ಯಕ್ಟ್ ಇದೆ. ಆದರೂ ಕೂಡ ಕಾನೂನನ್ನು ಹೇಗೆ ತಪ್ಪಿಸಿ ಹಾಕಬಹುದು ನೋಡುವವರು ಇದ್ದಾರೆ. ನಾನು ಹೇಳೋದಿಲ್ಲ, ಯಾವ ಪಕ್ಷವನ್ನು ಇಲ್ಲಿ ಹೆಸರಿಸ್ಲಿಕ್ಕೆ ಹೋಗೋಲ್ಲ. ಇವತ್ತು ಒಂದು ಸರ್ಕಾರ ಉರುಳಿಸಬೇಕಾದ್ರೆ ಹಣದ ಬಲ, ಜನಬಲ, ಎಲ್ಲ ಬಲ, ತೋಳು ಬಲ ಎಲ್ಲ ಹಾಕಿ ಸರ್ಕಾರ ಉರುಳಿಸ್ತಾರೆ. ಆವಾಗ ನಿಮ್ಮ ಆ್ಯಂಟಿ ಡಿಫೆಕ್ಷನ್ ಬರುವುದಿಲ್ಲವೋ ನೀವು ಕೇಳ್ತೀರಿ. ಬೇರೆ ಬೇರೆ ದಾರಿ ಹುಡುಕ್ತಾರೆ ಅಲ್ವಾ. ನೀವು ಒಂದು ಕಾನೂನು ದಾರಿ ಹುಡುಕಿರಿ, ನಮ್ಮಲ್ಲಿ ಏನು ಗೊತ್ತುಂಟ, ನಮ್ಮಲ್ಲಿ ಒಂದು ದಾರಿ ಹುಡುಕಿ ಇನ್ನು ಹೇಗೆ ಕಾನೂನು ತಪ್ಪಿಸ್ಕೊಳ್ಬಹುದು ಅಂತ. ಇವತ್ತು ಪಕ್ಷದ ಒಳಗೆ ಇದ್ದು ಪಕ್ಷವನ್ನು ಬೈಕೊಂಡಿಲ್ವ, ಅವ್ರು ಹೊರಗೆ ಹೋಗುವುದಿಲ್ಲ, ಏನ್ ಮಾಡ್ತೀರಿ? ಈ ಘಟನೆಗಳಿದೆ. ನಾನು ಯಾಕೆ ಕೇಳಿದ್ರೆ ಇಂಥ ಜೀವಂತಿಕೆ ಘಟನೆಗಳು ನಮ್ಮ ಮುಂದೆ ಇದೆ ಅಲ್ವಾ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಕಾನೂನನ್ನು ತಪ್ಪಿಸಿ ನಡೆಯುವುದು ಹೇಗೆ ಅನ್ನುವುದು ನಮ್ಮ ರಾಜಕಾರಣಿಗಳು ನಾವು ಹೇಳಿಕೊಡ್ಬೇಕಾಗಿಲ್ಲ. ಯಾಕೆ ಅದಕ್ಕೆ ಸರಿಯಾಗಿ ಅವರಿಗೆ ಕಾನೂನಿನ ರಕ್ಷಣೆಯೂ ಸಿಗ್ತಾ ಇದೆ. ಇದು ಒಂದು ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಒಂದು ನೀವು ಹೇಳಿದ್ರಿ, ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಬಳಸಬಾರ್ದಂತಿದೆ. ಕರೆಕ್ಟ್, ಇವತ್ತು ಇದೆ. ಇಟ್ಸ್ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಇದೆ. ನೀವು ಎಷ್ಟು ಜನ ಬಳಸ್ತಾ ಇಲ್ಲ? ನಾನು ಕೇಳ್ತೀವಿ, ನೀವು ಕೇಳಬೇಕು, ನಾನು ಕೇಳೋದಲ್ಲ. ನೀವು ಕೇಳಬೇಕು ಚುನಾವಣಾ ಆಯೋಗವನ್ನು ಅಲ್ವಾ. ಸರ್ಕಾರ ನಡೆಸೋರು ನೀವು ಕೇಳಬೇಕು, ಇದು ಎಲ್ಲಿ ತೋರಿದ್ದೀರಿ. ಬರೀ ಸಂವಿಧಾನವನ್ನು ಇಟ್ಟುಕೊಂಡು ಪೂಜೆ ಮಾಡಿದ್ರೆ ಆಗೋದಿಲ್ಲ, ಅದು ಅನುಷ್ಠಾನಗೊಳಿಸಬೇಕು. ನಿಮ್ಮಂಥ ಪ್ರಜೆಗಳು ಅದಕ್ಕೆ ಧ್ವನಿ ಎತ್ತಬೇಕು. ಅದು ಕೇಳ್ತಾರೆ, ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಪ್ರೊಫೆಸರ್ ಡೈಸ್ ಹೇಳ್ತಾನೆ. ಆಂತರ್ಯ ಜಾಗೃತಿಯ ಪ್ರಜಾಪ್ರಭುತ್ವದ ಮೌಲ್ಯ ಅಂತ. ನೀವು ನಿಮ್ಮಂಥ ಯುವಕರು ಯುವತಿಯರು ಇದನ್ನು ಪ್ರಶ್ನೆ ಮಾಡಿದಾಗ ಮಾತ್ರ ಈ ಪ್ರಜಾಪ್ರಭುತ್ವ, ಈ ಚುನಾವಣೆ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಸರ್, ಎಲೆಕ್ಷನ್ ಟೈಮಲ್ಲಿ ತುಂಬ ಕರಪ್ಷನ್ಗಳು ಕಂಡು ಬರ್ತವೆ. ಇದು ಎಲ್ಲರಿಗೂ ಗೊತ್ತಿದ್ರು, ಇದ್ರ ಪರವಾಗಿ ಯಾವುದೇ ಕಾನೂನು ಪ್ರಕಾರವಾಗಿ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ. ಅಂದರೆ ಈಗ ಚಿಕ್ಕ ಮಕ್ಕಳಿಗೂ ಗೊತ್ತು ಎಲೆಕ್ಷನ್ ಹೇಗೆ ನಡೆಯುತ್ತೆ, ಮತಗಳನ್ನ ಹೇಗೆ ಕೊಂಡ್ಕೋತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಇದ್ರ ವಿರುದ್ಧ ಎಲೆಕ್ಷನ್ ಕಮಿಷನ್ ಯಾಕೆ ಗೊತ್ತಿದ್ರು ಆ್ಯಕ್ಷನ್ಸ್ ತೊಗೋತಿಲ್ಲ ಅಂತ? ಏನು ಪ್ರಾವಿಷನ್ ಇಲ್ವಾ ಸಂವಿಧಾನದಲ್ಲಿ? ಅಲ್ಲ, ಆ್ಯಕ್ಚುಲಿ ಅಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಇದೆ, ಎಲೆಕ್ಷನ್ ಪ್ರೊಸೀಜರ್ನಲ್ಲಿ ಇದೆ. ಅವರಿಗೆ ಒಂದು ಲಿಮಿಟ್ ಹಾಕಿದ್ದಾರೆ. ಪಕ್ಷಕ್ಕೂ ಒಂದು ಅಭ್ಯರ್ಥಿಗೆ ಇಂತಿಷ್ಟು ನೀವು ಖರ್ಚು ಮಾಡ್ಬೋದು. ಅವರಿಗೆ ಕೂಡ ಸುಮಾರು 70-75 ಲಕ್ಷದವರೆಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಸಾಕಾಗುವುದಿಲ್ಲ. ಇವತ್ತು ಒಂದು ಪಂಚಾಯತ್ ಬೋರ್ಡ್ ಚುನಾವಣೆಯಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. MLA MP ಆಗಬೇಕಾದ್ರೆ ಕೋಟಿಗಟ್ಟಲೆ ಅವರು ಅದು ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಮತ್ತೆ ನಗಲಿಕ್ಕೆ ಆಗುತ್ತಲ್ಲ ಅಂತ. ಅಂದ್ರೆ ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದು. ಯಾಕೆ ಕೇಳಿದ್ರೆ ಚುನಾವಣಾ ಆಯೋಗ ಏನು ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಅಂತ ನೋಡಿ. ಚುನಾವಣಾ ಆಯೋಗ ಬೆನ್ನೆಟ್ಕೊಂಡು ಹೋಗ್ತಾರೆ. ಕೆಲವು ಕೇಸ್ ಸಿಗ್ತದೆ, ಕೆಲವು ಹಾಕ್ತಾರೆ. ಅದು ಎಷ್ಟು ದಿನ ನಾವು ಹಿಂಬಾಲಿಸ್ತಾ ಇಲ್ಲ, ಕೇಳ್ತಾ ಇಲ್ಲ. ಅದೆಷ್ಟು ಕೇಸಸ್ಗಳು ಹಾಕ್ತಾರೆ, ಅವ್ರ ಮೇಲೆ FIR ಆಯಿತು, ಹಣ ಎಲ್ಲಿಗೆ ಹೋಯ್ತು ನಮಗೆ ಗೊತ್ತಾಗೋಲ್ಲ ಅಲ್ವಾ. ಅದು ಪುನಃ ಅವ್ರ ಕೇಸಿಗೆ ಪುನಃ ಬಂದಿದ್ದ. ಅಂದರೆ ಇದು ಒಂದು ಪ್ರೊಸೆಸ್, ತುಂಬ ಲಾಂಗ್ ಪ್ರೊಸೆಸ್ ಆಗ್ತಾ ಹೋಗ್ತದೆ. ಯಾಕೆಂದರೆ ಇಮಿಡಿಯೇಟ್ ಆಗಿ ನಿಮಗೆ ರಿಯಾಕ್ಟ್ ಕೊಡೋದಿಲ್ಲ. ಹಾಗಂತ ಕರಪ್ಷನ್ ಹಿಡಿದ್ರೆ 100% ನೀವು ಅದು ಇದಾಗ್ಬಿಟ್ರೆ ಖಂಡಿತ ಯು ಆರ್ ಪನಿಷಬಲ್ ಫಾರ್ ದ್ಯಾಟ್. ದರ್ ಇಸ್ ನೋ ಡೌಟ್. ಚುನಾವಣೆ ಆಯೋಗದ ಪರಿಸ್ಥಿತಿ ಏನಾಗಿದೆ ಕೇಳಿದರೆ, ಚುನಾವಣಾ ಆಯೋಗ ಕೇಂದ್ರದಲ್ಲಿ ಇದೆ, ಆದರೆ ಅವರದ್ದೇ ಆದ ಒಂದು ಸಂಸ್ಥೆ ಜಿಲ್ಲೆಗಳಲ್ಲಿ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ಬೇರೆ ಆಫೀಷಿಯಲ್ಸ್ಗಳ ಹೆಲ್ಪ್ ತಗೊಂಡು ಚುನಾವಣೆ ಮಾಡಿ ಕೈ ತೊಳೆದು ಬಿಟ್ಬಿಡ್ತಾರೆ. ಮತ್ತೆ ಅವರಿಗೆ ಅದರ ಬಗ್ಗೆ ಜವಾಬ್ದಾರಿ ಕಡಿಮೆ. ಮತ್ತೆ ಏನಿದ್ರು ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ನೋಡಬೇಕಾಗತ್ತೆ. ಹಾಗಂತ ಕೆಲವರ ಮೇಲೆ ಚುನಾವಣೆ ಡಿಸ್ಕ್ವಾಲಿಫೈ ಮಾಡಿದ್ದು ಇದೆ ಅಲ್ವಾ. ಹಿಂದೆ 1-2-3 ಕೇಸ್ ಆಗಿದೆ, ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮಾಡಿಲ್ಲ ಅಂತ ಅರ್ಥಲ್ಲ, ಅದು ಫಾಲೋ ಅಪ್ ಮಾಡಬೇಕಾಗತ್ತೆ ಅಲ್ವಾ. ಗೆದ್ದ ನಂತರ ನಾವೇನು ಮಾಡ್ತಾರೆ, ಅವರು ಆಸೆ ಬಿಡ್ತಾರೆ, ಸೋತವನು ಆಸೆ ಬಿಟ್ಬಿಡ್ತಾನೆ. ಅದು ಫಾಲೋ ಅಪ್ ಮಾಡೋದಿಲ್ಲ ಕೇಸು. ನಿಮ್ಮಂಥ ವಿದ್ಯಾರ್ಥಿಗಳಿದ್ದೀರಿ, ಈಗಲೇ ನೀವು ವೋಟರ್ಸ್ ಆಗಿರ್ಬೋದು, ಇನ್ನು ಮುಂದೆ ಆಗ್ತೀರಿ. ನೀವು ಅತ್ಯಂತ ಕಾಳಜಿಯಿಂದ ಮತ ಹಾಕಬೇಕಾಗತ್ತೆ. ಇದನ್ನೆಲ್ಲವನ್ನು ಮನ ಮಾಡಬೇಕು. ಅದು ನಮ್ಮ ಸಂವಿಧಾನ ವಿದ್ಯಾರ್ಥಿಗಳು ಹೇಳುವಂಥ ಪಾಠ. ಓಕೆ ಫೈನ್. ಇದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನಿಸ್ತದೆ. ಇದನ್ನು ಕೇಳಬೇಕು ಅಂತ ಒಬ್ಬರು ವೀಕ್ಷಕರೇ ಹೇಳಿದ್ದಾರೆ ಸರ್. ಸೊ ವಿ ಸ್ಪೀಕ್ ಅಬೌಟ್ ಇದು ನನ್ನ ಹಕ್ಕು, ಮಾತಾಡೋದು ನನ್ನ ಹಕ್ಕು, RTI ನನ್ನ ಹಕ್ಕು, ಎಲ್ಲ ನನ್ನ ಹಕ್ಕಿನ ಬಗ್ಗೆ ಮಾತನಾಡ್ತೇವೆ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ನಾವು ಹೇಳ್ತೇವೆ ಸರ್, ಹಕ್ಕುಗಳು ಮತ್ತು ಕರ್ತವ್ಯಗಳು. ಸೊ ಕರ್ತವ್ಯಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ನಾನೊಬ್ಬ ದೇಶದ ಪ್ರಜೆಯಾಗಿ ನನ್ನ ಪ್ರಮುಖವಾದಂಥ ಕರ್ತವ್ಯಗಳೆಲ್ಲ ಏನೇನು? ಸರಿ, ಮುಖ್ಯವಾಗಿ ನಾವು ನಮ್ಮ ಮೂಲ ಸಂವಿಧಾನದಲ್ಲಿ ನಮ್ಗೇನು ಕೊಟ್ಟು ಗೊತ್ತುಂಟಾ, ಬರೇ ಹಕ್ಕುಗಳನ್ನು ಕೊಟ್ಟರು.
ಅಲ್ವಾ? ಫಂಡಮೆಂಟಲ್ ರೈಟ್ಸ್ ಭಾಗ 3 12ರಿಂದ 35 ವಿಧಿಗಳು ಅನುಚ್ಛೇದಗಳಿದೆಯಲ್ಲ, ಅದರಲ್ಲಿ ಪರಿಪೂರ್ಣವಾಗಿ ನಿಮ್ಮ 7 ಕೊಟ್ಟರು. ಮೂಲಭೂತ ಹಕ್ಕು ಮೂಲ ಸಂವಿಧಾನದಲ್ಲಿ 7 ಇತ್ತು, ಈಗ ಎಷ್ಟಿದೆ? 6 ಮಾತ್ರ ಇದೆ. ದಟ್ ಪ್ರೆಸೆಂಟ್ ಯು ಆರ್ ಎಂಜಾಯಿಂಗ್ 6 ಫಂಡಮೆಂಟಲ್ ರೈಟ್ಸ್. ಮೂಲ ಸಂವಿಧಾನ 7 ಇತ್ತು, ಪ್ರಾಪರ್ಟಿ ರೈಟ್ ವಾಸ್ ಅಬಾಲಿಷ್ಡ್, ಹೋಯ್ತದು, ಈಗ ಇಲ್ಲ. ಆಯಿತಾ? ನಾನು ಇವರು ಮೂಲ ಪುರುಷಕ್ಕೆ ಹೇಳಿದರು, ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೇವೆ, ಆದರೆ ಕರ್ತವ್ಯವನ್ನು ಮಾಡ್ತಾ ಇಲ್ಲ. ಇದು ಯಾವಾಗ ಸರ್ಕಾರಕ್ಕೆ ಗೊತ್ತಾಯಿತು, ನಮ್ಮ ನಡೆಸುವಂಥ ಸರ್ಕಾರಕ್ಕೆ ಗೊತ್ತಾಯಿತು ಕೇಳಿದ್ರೆ 1976ರಲ್ಲಿ ತಿದ್ದುಪಡಿ ತಂದು 42ನೇ ಸಂವಿಧಾನ ತಿದ್ದುಪಡಿ ತರುವುದರ ಮೂಲಕ ನಿಮ್ಮ ಮೂಲಭೂತ ಕರ್ತವ್ಯಗಳು ಕೂಡ ನಿಮ್ಮ ಮೂಲಭೂತವಾದುದು, ಅದನ್ನು ಮಾಡಲೇಬೇಕು ಅನ್ನೋದನ್ನು ಸೇರಿಸಿದ್ರು. ನೋಡಿ, ಯಾವಾಗ ಸರಿ ಸೇರಿಸಿದ್ರು? 1976ರಲ್ಲಿ. ಅಂದರೆ ಸಂವಿಧಾನ ಬಂದು 26 ವರ್ಷದ ನಂತರದಲ್ಲಿ 42ನೇ ತಿದ್ದುಪಡಿ ತಂದು ಸಂವಿಧಾನದ ಭಾಗ 4A 51ನೇ ವಿಧಿ, ಸರಿಯಾಗಿ ನೆನಪಿಟ್ಕೊಳ್ಳಿ, ಭಾಗ 4 ಮಧ್ಯದಲ್ಲಿ ಸೇರಿಸಿದ ಭಾಗ A, ಆಯ್ತಾ? 4A ರೋಮನ್ ಅಂಕೆ A 51A ಒಂದು 10, 11, ಈಗ 11 ಇದೆ, ಮೂಲಭೂತ ಹಕ್ಕುಗಳನ್ನು ಕರ್ತವ್ಯಗಳನ್ನು ಸೇರಿಸಿದ್ರು. ಈಗ ಏನಾಯ್ತಪ್ಪ ನೀವು ಕೇಳ್ತೀರಿ ಅಲ್ವಾ? ಮೊದಲು ಇಲ್ಲ, ಸೇರಿಸಲಿಲ್ಲ, ಮಾಡಲಿಲ್ಲ. ಈಗ ಒಂದು ಹೇಳ್ತೇನೆ, ಯಾರೇ ವ್ಯಕ್ತಿ ಆಗಲಿ, ನಾನಾಗಲಿ ನೀವಾಗಲಿ, ನಮ್ಮ ಕರ್ತವ್ಯಗಳು ಮಾಡದೇ ಇದ್ದರೆ ಯಾರು ಕೂಡ ಅದನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು. ಯು ಆರ್ ಫಿಸಿಕಲಿ ಪನಿಷಬಲ್ ಫಾರ್ ದ್ಯಾಟ್. ಅಥವಾ ಕೆಲವು ಏನಾಗುತ್ತೆ, ತುಂಬ ವೇಗಿದೆ ಮತ್ತು ಅದ್ರ ಬಗ್ಗೆ ಪ್ರಶ್ನೆ ಬರ್ತದೆ, ಅದನ್ನು ನಾವು ವಿವರಿಸಬಹುದು, ಪಾಲಿಸ್ಲಿಕ್ಕೆ ಆಗೋಲ್ಲ ಅಲ್ವಾ? ಫಾರ್ ಎಕ್ಸಾಂಪಲ್, ಪ್ರೊಟೆಕ್ಟ್ ಯುವರ್ ಎನ್ವೈರ್ಮೆಂಟ್ ಅಂತ ಇದೆ, ಪರಿಸರ ಸಂರಕ್ಷಿಸಬೇಕು, ನಮ್ಮ ಡ್ಯೂಟಿ. ಇಟ್ ಇಸ್ ಡ್ಯೂಟಿ. ಆ ಡ್ಯೂಟಿ ಮಾಡ್ತಾನೆ ಇಲ್ಲ, ಪರಿಸರ ಸಂರಕ್ಷಣೆ ಅಲ್ವಾ? ಇದು ಮಾಡಬೇಕಾಗತ್ತೆ. ಅಂದರೆ ಯು ಶುಡ್ ಅಡ್ಹಿಯರ್ ಟು ದಿ, ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದಿ ನ್ಯಾಷನಲ್ ಆ್ಯಂಥಮ್ ಅಲ್ವಾ? ನ್ಯಾಷನಲ್ ಫ್ಲಾಗ್ ಕೊಡಬೇಕು ಅಲ್ವಾ? ಕೊಡದೇ ಇದ್ದರೆ ಯು ಆರ್ ಫಿಸಿಕಲಿ ಪನಿಷಬಲ್ ಫಾರ್ ದ್ಯಾಟ್. ಆ ರೀತಿಯಲ್ಲಿ, ಅಥವಾ ಯು ಶುಡ್ ಡೆವಲಪ್ ಸೈಂಟಿಫಿಕ್ ಟೆಂಪರಾಮೆಂಟ್. ಇದನ್ನು ಹೇಗೆ ವಿವರಿಸ್ತೀರಿ? ವಾಟ್ ಯು ಮೀನ್ ಬೈ? ಇವತ್ತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದೇನು ಕೊಡೋದು? ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ವರ್ಡ್, ಸೈಂಟಿಫಿಕ್ ಟೆಂಪರಾಮೆಂಟ್. ವೈಜ್ಞಾನಿಕ ಮನೋಭಾವ ಅಂದರೆ ಏನು ಅಲ್ವಾ? ನಾವು ಜಾತಿ ಧರ್ಮಗಳ ಹೆಸರಿನೆಲ್ಲ ಜಗಳ ಮಾಡ್ಕೊಳ್ತೇವೆ. ಒಂದು ಅರ್ಥ ನೋಡಿದರೆ ಎಲ್ಲರ ದೇಹದಲ್ಲಿ ಇರುವುದು ರಕ್ತ ತಾನೆ, ಎಲ್ಲರ ದೇಹದಲ್ಲಿ ಇರುವುದು ರಕ್ತ ತಾನೆ. ಯಾಕೆ ನಾವು ಜಾತಿ ನೀತಿ ಅಥವಾ ಬೇರೆ ಹೆಸರನ್ನು ಜಗಳ ಆಡ್ಕೊಳ್ಬೇಕು? ಇದು ದಟ್ ಈಸ್ ಅ ಸೈಂಟಿಫಿಕ್ ಟೆಂಪರಾಮೆಂಟ್ ಅಲ್ವಾ? ಅಂದರೆ ಬ್ಲಡ್ಡಿನಿಂದ ನೀವು ಜಾತಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಎ ಗ್ರೂಪ್ ಬಿ ಗ್ರೂಪ್ ಹುಡುಕಬಹುದು, ತರಬಹುದು, ಆದರೆ ಜಾತಿಯನ್ನು, ಅದರಲ್ಲಿ ಧರ್ಮವನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇದು ಆ ವಿಶಾಲ ಮನೋಭಾವ ಉಂಟಲ್ಲ, ಅದು ಬೆಳಿಬೇಕು. ಇಂಥ 11 ಕರ್ತವ್ಯಗಳನ್ನು ನಮ್ಗೆ ಅಡಕ ಮಾಡಿದ್ದಾರೆ. ಅಥವಾ ಶೈಕ್ಷಣಿಕ ಹಕ್ಕು ಕೂಡ ಬಂತು. ಈಗ ಶೈಕ್ಷಣಿಕ ಹಕ್ಕು ನಿಮ್ಗೆ ಗೊತ್ತಿದೆ, ಈ ಸಂವಿಧಾನದ 21ನೇ A ಮೂಲಭೂತ ಹಕ್ಕದು. ಈಗ ಏನು ಕೇಳಿದರೆ, ಪ್ರಾಥಮಿಕ ಶಿಕ್ಷಣ ಅಂದರೆ 6ರಿಂದ 14 ವರ್ಷದೊಳಗೆ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಕೊಡುವುದು ಕಡ್ಡಾಯ. ಒಬ್ಬ ಹೆತ್ತವನಾಗಿ ಸರ್ಕಾರದ ಜವಾಬ್ದಾರಿ ಹೌದು ಅಂತ ಹೇಳಿ ಇದೆಲ್ಲ ಕೂಡ ಕರ್ತವ್ಯಗಳಿದೆ. ಅದನ್ನು ಅರ್ಥಬೇಕು. ನಾವು ಬರೀ ಗೋಡೆಯಲ್ಲಿ ನೇತು ಹಾಕಿ ಬಿಟ್ಟಿದ್ದೇವೆ. ನಮ್ಮ ರಾಜಕಾರಣಿಗಳು ಎಲ್ಲ ಭಾಷಣ ಮಾಡ್ತಾ ಇರಬೇಕಾದ್ರೆ ಇದು ಕಿತ್ತು ಬಿಸಾಕ್ತೀವಿ ನಾವು, ಇದು ನಮಗೆ ಬೇಡ, ಇದನ್ನು ನಾವು ಬದಲಾವಣೆ ಮಾಡಿಬಿಡ್ತೀವಿ, ನಾವು ಫುಲ್ಲು ಇದನ್ನು ನಾವು ಫುಲ್ ತಿದ್ದುಪಡಿ ಮಾಡಿಬಿಡ್ತೀವಿ. ಸರ್, ಅದು ಏನು ನಮ್ಮ ಕಾಪಿ ಪುಸ್ತಕನ? ಅದು ಅಷ್ಟು ಸುಲಭದಲ್ಲಿ ಈ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದ್ರೂ ಅದಕ್ಕೆಷ್ಟು ಮಹತ್ವ ಇದೆ, ಆ ಪ್ರಾಸೆಸ್ ಏನು, ಅದನ್ನು ಹೇಳ್ಬೋದಾ ಸರ್? ಸರಿ, ಇದನ್ನು ಯಾರು ಹೇಳಲ್ಲ ಸರ್. ಇಲ್ಲ. ಇವತ್ತು ದೇಶವ್ಯಾಪಿಯಾಗಿ ಕೆಲವು ಒಂದು ಆಂದೋಲನಗಳು ಅಥವಾ ಬೇಕಾದ್ದು ಬೇಡದಿದ್ದ ಚಲನವಲನಗಳು ನಡೀತಾ ಇದೆ, ಮಾತುಕತೆಗಳು ನಡೀತಾ ಇದೆ. ಸಂವಿಧಾನವನ್ನು ಬದಲಾಯಿಸ್ತಾ ಇದ್ದಾರೆ, ಸಂವಿಧಾನ ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಬಿಡಲಿ, ಅವರು ಮಾತಾಡ್ಕೊಳ್ತಾ ಇರಲಿ, ನಾವು ಮಾತಾಡ್ಕೊಳ್ಳಿಕ್ಕೆ ಹೋಗಬೇಡ. ಒಂದು ಹೇಳ್ತೇನೆ, ಅವಿನಾಶ್ ಒಂದು ಮೂಲಭೂತ ಪ್ರಶ್ನೆ ಎತ್ತಿದ್ರು. ಸಂವಿಧಾನದಲ್ಲೇ ಒಂದು ಅಂಶ ಇದೆ, ನಿಮ್ಮ ಅಥವಾ ನಮ್ಮ ಸಂವಿಧಾನ ತಿದ್ದುಪಡಿಗೆ ಒಳಪಡ್ತದೆ. ಓಕೆ, ಯಾಕೆ ಕೇಳಿದ್ರೆ ಇಟ್ ಇಸ್ ಲಿವಿಂಗ್ ಆರ್ಗ್ಯಾನಿಸಮ್. ಅವ್ರಿಗೆ ಗೊತ್ತುಂಟು 76ರಲ್ಲಿ ಮತ್ತೆ ಸೇರಿಸಲಾಯಿತು, ಅದೇ ತಿದ್ದುಪಡಿ. ಖಂಡಿತ, ಯಾಕಂದ್ರೆ ಸಾಕಷ್ಟು ಮಾಡಿದೆ, 106 ಬಾರಿ ನಾವು ತಿದ್ದುಪಡಿ ಮಾಡಿದ್ದೇವೆ ಅಲ್ವಾ? 1950ರಿಂದ ಇಲ್ಲಿಯ ತನಕ ನಾವು ತಿದ್ದುಪಡಿ ಮಾಡಿದ್ದೇವೆ. ನೀವು ಲೆಕ್ಕ ಹಾಕಬೇಡ, ಆ ಪಕ್ಷದವರು ಇಷ್ಟು ಮಾಡಿದ್ದಾರೆ, ಈ ಪಕ್ಷದವರು ಇಷ್ಟು ಮಾಡಲಿಲ್ಲ, ಅದು ಲೆಕ್ಕ ನಮಗೆ ಕಾಲಕ್ಕೆ ಅನುಗುಣವಾಗಿ ಕಾಲದ ನಿಯಮ ಏನು ಕೇಳ್ತದೆ, ಜನ ಏನು ಬಯಸ್ತಾರೆ, ಅದಕ್ಕೆ ತಕ್ಕ ಹಾಗೆ ತಿದ್ದುಪಡಿ ಮಾಡಿದ್ದಾರೆ, ಮಾಡಲಿಕ್ಕೆ ಅವಕಾಶ ಉಂಟು. 368ನೇ ವಿಧಿ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, 368ನೇ ವಿಧಿ ಹೇಳುವಂಥದ್ದು ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡುವ ವಿಧಾನಗಳ ಬಗ್ಗೆ ಹೇಳುತ್ತೆ. ನಾವು ಜಾಗ್ರತೆಗಿರಬೇಕು ಶಬ್ದಗಳನ್ನು ಬಳಸುವಾಗ. ಟೆಕ್ನಿಕಲಿ ಸಂವಿಧಾನ ಬದಲಾವಣೆ ಅಂತ ಬಳಸಬೇಡಿ. ಬದಲಾವಣೆ ಅಂತ ಹೇಳಿದರೆ ಐ ಕ್ಯಾನ್ ಚೇಂಜ್ ಮೈ ಶರ್ಟ್, ಅಷ್ಟೇ. ಶರ್ಟನ್ನು ಬದಲಾಯಿಸಬಹುದು, ತಿದ್ದುಪಡಿ ಮಾಡಲಿಕ್ಕೆ ಆಗುವುದಿಲ್ಲ.
ಸಂವಿಧಾನ is subject to ತಿದ್ದುಪಡಿ amendment, ಅಷ್ಟೇ. inclusion of exclusion of any article to the constitution, that is called the process of an amendment. ಓಕೆ. ತಿದ್ದುಪಡಿ ಮಾಡ್ತೇವೆ, ಬದಲಾವಣೆ ಅಲ್ಲ. ಬದಲಾವಣೆ ಅಂದ್ರೆ ಥ್ರೋ ಇಟ್ ದ ಡಸ್ಟ್ಬಿನ್ ಅಂತ ಅರ್ಥವೂ ಕೊಡ್ಬೋದು. ಹೌದು. ತಿದ್ದುಪಡಿ ಅಂತಲೇ ಯಾವುದೇ ಜನನಾಯಕ ಇರಲಿ, ಕೆಲವರು ಬಳಸಿದ್ದಾರೆ ನಮಗೆ, ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಓದ್ದೇ ಇರ್ಬೋದು, ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. ಬದಲಾವಣೆ ಶಬ್ದ ಬಳಸಬೇಡಿ, ತಿದ್ದುಪಡಿ ಸಬ್ಜೆಕ್ಟ್ ಟು ಇದು ಅಮೆಂಡ್ಮೆಂಟ್ ಅಂತ ಬಳಸಿದ್ದಾರೆ. ಒಂದು ಇನ್ನೊಂದು ಹೇಳುತ್ತೆ, ತಿದ್ದುಪಡಿ ಅವರು ಇಷ್ಟು ಮಾಡಿದ್ದಾರೆ, ಇವರು ಇಷ್ಟು ಮಾಡಿದ್ದಾರೆ. ಸರಿ, ಒಂದು ಹೇಳ್ತದಲ್ಲಿ ತಿದ್ದುಪಡಿ, ಪ್ರತಿ ತಿದ್ದುಪಡಿಯೂ ಕೂಡ ಅದು ಅಲ್ಟಿಮೇಟ್ ಅಲ್ಲ. ದಟ್ ಕ್ಯಾನ್ ಆಲ್ಸೋ ಕ್ವಶನ್ ದ ಕೋರ್ಟ್ ಆಫ್ ಲಾ. ಇಸ್ ಇಟ್? ಎಸ್. 1978 ಇಂದಿರಾ ಗಾಂಧಿ ಅವರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ತಂದು, ನಿಮ್ಗೆ ಗೊತ್ತಿದೆ, ಬಹು ಮುಖ್ಯವಾದ 42ನೇ ತಿದ್ದುಪಡಿಯಲ್ಲಿ ಬಹುಮುಖ್ಯವಾದ ತಿದ್ದುಪಡಿ ಅಂದರೆ ಪ್ರಾಪರ್ಟಿ ರೈಟ್ ವಾಸ್ ಅಬಾಲಿಷ್ಡ್. ಆಗ ಕೇಶವಾನಂದ ಭಾರತಿ ಅಂತವರು ಇದನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋದರು. ಏಕೆ ಕೇಳಿದರೆ, ಮಿಸಸ್ ಗಾಂಧಿಯವರ ಸಂದರ್ಭದಲ್ಲಿ ಒಂದು ಮೂಲಭೂತ ಹಕ್ಕನ್ನೇ ತೆಗೆದುಬಿಟ್ಟಿದ್ದಾರೆ, ಇದು ಸರಿಯಲ್ಲ ಅಂತ. ಆವಾಗ ಸಂವಿಧಾನ ಪೀಠ ಏನಿದೆ, ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಸುದೀರ್ಘವಾಗಿ ಚರ್ಚೆ ಮಾಡಿ ಕೊನೆಗೆ ಒಂದು ತೀರ್ಪು ಕೊಡ್ತು. ಏನು ಕೇಳಿದರೆ, ನೀವು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟು, ನಿಮ್ಮ ಹಾಗೆ ನಮ್ಮ ಹಾಗೆ ಕೆಲವರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ನಾನು ಕೂಡ ಭೂಮಿಯನ್ನು ಕಳ್ಕೊಂಡಿದ್ದೇನೆ ಬಿಕಾಸ್ ಆಫ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್. ನಿಮ್ಮಲ್ಲಿ ಕೆಲವು ಕಳ್ಕೊಂಡಿರ್ಬೋದು, ಕೆಲವರು ಗೆದ್ದಿರ್ಬೋದು, ಏನೇ ಇರಲಿ. ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ಕೊಟ್ಟರು. ಆವಾಗ ಕೆಲವರು ಕೋರ್ಟ್ ಹೋದರು. ಕೋರ್ಟ್ ಅವಾಗ ಏನು ಹೇಳ್ತು ಗೊತ್ತುಂಟಾ, ಇಂದಿರಾ ಗಾಂಧಿಯವರು ಮಾಡಿದ್ದು ಸರಿ ಅಂತ ಒಂದು ತೀರ್ಪು ಕೊಡ್ತು. ಯಾಕೆ ಕೇಳಿದ್ರು, ಸುಮ್ಮನೆ ಹೇಳಿ ಸರಿ ಅಂತ ಹೇಳಿದ್ದಲ್ಲ. ಓಕೆ. ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ಆರ್ಥಿಕ ನ್ಯಾಯ. ಯಾಕೆ ಟಿಲ್ಲರ್ ಆಫ್ ದಿ ಲ್ಯಾಂಡ್ ಈಸ್ ದ ಓನರ್ ಆಫ್ ದಿ ಲ್ಯಾಂಡ್ ಅಂತ ಅಲ್ವಾ ಆ ಕಾನ್ಸೆಪ್ಟ್. ಯಾರು ಭೂಮಿಯನ್ನು ಉಳ್ತಾ ಇದ್ದಾನೆ ಅವನೇ ಒಡೆಯನಾಗಿರಬೇಕು. ನಾವು ಬಾಂಬೆಯಲ್ಲಿ ಕುತ್ಕೊಂಡು ಅದರ ಒಡೆಯ ಅಂತ ಹೇಳಿಕ್ಕೆ ಆಗೋದಿಲ್ಲ. ದಟ್ ಇಸ್ ಸೋಷಿಯಲ್ ಜಸ್ಟಿಸ್, ಎಕಾನಮಿಕ್ ಜಸ್ಟಿಸ್. ಆದ ಕಾರಣ ನೀವು ಮಾಡಿದ ಕಾನೂನು ಸರಿ ಇದೆ. ಆದರೆ ಒಂದು ಕ್ವಾಶನ್ ಕೊಟ್ಟರು ಅವರಿಗೆ, ಇದೇ ಕೋರ್ಟು ಎಚ್ಚರಿಕೆ ಕೊಡ್ತು. ಏನು ಕೇಳಿದರೆ, ಇನ್ನು ಮುಂದೆ ಸಂವಿಧಾನದ ಮೂಲ ಸ್ವರೂಪಕ್ಕೆ ಬದಲಾವಣೆಗೆ ಕೈ ಹಾಕಬೇಡಿ. ಯು ಶುಡ್ ನಾಟ್ ಚೇಂಜ್ ದ ಫಂಡಮೆಂಟಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಯಾವ ಥರ ಓದಬೇಕು ಅಂತ ಇಲ್ಲಿ ಇದೆ. ಪುಸ್ತಕ ಮನೆಯಿಂದ ನಾವು ತಂದಿದ್ದೇವೆ ನೋಡಿ, ಕ್ರಿಯೇಟಿವ್ ಪುಸ್ತಕ ಮನೆಯಿಂದ ತಂದಿದ್ದೇವೆ. 150 ರೂಪೀಸ್. ಓಕೆ. ಆಮೇಲೆ ಇದು ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿರುವಂಥದ್ದು. ನನಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು. ನಮ್ಮ ಸಂವಿಧಾನ ಅಂತ ಟೈಟ್ಲ್ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ. ನಾವು ಜನಸಾಮಾನ್ಯರು, ನೀವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದನ್ನು ಓದ್ಬೋದು. ಸರ್, ಈಗ ಇದನ್ನು ನಾನು ಕೈಯಲ್ಲಿ ಎತ್ಕೊಂಡು ಯಾವ ಥರ ಓದಬೇಕು? ಒಂದು ಕತೆ ಪುಸ್ತಕ ಓದ್ದಂಗೋ, ಕಾದಂಬರಿ ಓದ್ದಂಗೋ, ಕವಿತೆ ಓದ್ದಂಗೋ, ಇದು ಓದುವಾಗ ನನ್ನ ಮನಸ್ಸು, ದೇಹ ಹೇಗಿರಬೇಕು? ಸರಿ ನೋಡಿ, ನಮ್ಮ ಕೈಯಲ್ಲಿ ಸಂವಿಧಾನ ಬಂದ ತಕ್ಷಣ ನಮ್ಮ ಮನಸ್ಥಿತಿ, ದೇಹಸ್ಥಿತಿ ಹಾಗಿರಬೇಕು. ನಾನು ಅದಾಗಲೇ ಹೇಳಿದೆ, ಪೀಠಿಕೆಯಲ್ಲಿ ಹೇಳಿದೆ, ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡಾಗ ಅಥವಾ ನಮ್ಮ ಬದುಕಿನಲ್ಲಿ ನಡೆಯುವಾಗ, ಹಿಡ್ಕೊಂಡಾಗ ಮಾತ್ರ ಅಲ್ಲ, ಆಚರಣೆಯಲ್ಲೂ ಕೂಡ. ಯಾಕೆ ಕೇಳಿದರೆ, ನಾವು ಕೆಲವೊಂದು ಪೂರ್ವಗ್ರಹ ಪೀಡಿತರಾಗಬಾರ್ದು. ಇಷ್ಟೆಲ್ಲ ಓದಿ ಮನೆಗೆ ಹೋಗಿ ಮತ್ತೆ ಪುನಃ ಬೆಂಡಾಗಲಿಕ್ಕಿಲ್ಲ. ನಾವು ತೆರೆದ ಮನಸ್ಸಿನಿಂದ ಸಂವಿಧಾನವನ್ನು ಓದಬೇಕು. ಈ ಸಂವಿಧಾನವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ ಹಿಡ್ಕೊಂಡು ನೋಡ್ತಾ ತಿರುಗಿಸ್ತಾ ಹೋದರೆ ಇದರೊಳಗೆ ಪೂರ್ತಿ ಕಾಣುವುದು ಅದೇ, ಬೇರೆ ಅರ್ಥ ಆಗೋದಿಲ್ಲ, ಏನೂ ಅರ್ಥ ಆಗೋಲ್ಲ. ನನ್ನ ಪಕ್ಷ ಯಾವುದು ಹುಡುಕೋದು, ನನ್ನ ಜಾತಿ ಯಾವುದು ನೋಡೋದು, ನನ್ನ ಧರ್ಮ ಯಾವುದು, ನನ್ನ ಕನ್ನಡವ ಜಲ್ವ ಯಾವುದು ಇದೆ ಅಂದರೆ ಅವಾಗೇನಾಗುತ್ತೆ, ಸಂವಿಧಾನಕ್ಕೆ ಯಾವ ಅರ್ಥವೂ ಬರೋಲ್ಲ. ಸಂವಿಧಾನ ಓದಿದ್ರೂ ಅರ್ಥನೂ ಆಗಲ್ಲ. ಇವತ್ತು ಆಗ್ತಾ ಇರೋ ಸ್ಥಿತಿ ಅದೇನೆ. ಅದಕ್ಕೋಸ್ಕರ ಹೇಳೋದು, ನೀವು ಬಿಚ್ಚು ಮನಸ್ಸಿನಿಂದ, ಮುಕ್ತ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಸಂವಿಧಾನವನ್ನು ಓದಬೇಕು. ಅದಕ್ಕೋಸ್ಕರ ನಾನು ಎಲ್ಲ ಸಂದರ್ಭ ಹೇಳುವುದು, ನಮ್ಮ ಸಂವಿಧಾನವನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳುವುದು. ಲೋಕಾರ್ಪಣೆ ಅಂತ ಹೇಳಿದರೆ ಯಾವುದೋ ಜಾತಿ, ಧರ್ಮ, ಪಕ್ಷಕ್ಕೆ ಅರ್ಪಣೆ ಮಾಡುವುದಲ್ಲ. ಅಂಥ ಮಹಾನ್ ಪುರುಷರು ಒಂದು ರೂಪಿಸಿಕೊಟ್ಟ ಸಂವಿಧಾನ ಉಂಟಲ್ಲ ಅಲ್ವಾ? ನಿಮ್ಗೆ ಗೊತ್ತಿದೆ, 2 ವರ್ಷ 11 ತಿಂಗಳು 18 ದಿನ ತಗೊಂಡ್ರು, ಒಂದೆರಡು ದಿನ ಅಲ್ಲ, ಅಷ್ಟು ದಿನ ಏನು ಮಾಡಿದ್ರು ಸಂವಿಧಾನ ಅಸೆಂಬ್ಲಿಯಲ್ಲಿ. 2 ವರ್ಷ 11 ತಿಂಗಳು 18 ದಿನ ತಗೊಂಡು ಸಂವಿಧಾನವನ್ನು ಕಷ್ಟದಿಂದ ಇಷ್ಟಪಟ್ಟು ನಮಗೆ ರೂಪಿಸಿಕೊಟ್ರಲ್ಲ, ಅದನ್ನು ಲೋಕಾರ್ಪಣೆಗೊಳಿಸಬೇಕು. ಬಿಟ್ಟರೆ ಪಕ್ಷಗಳಿಗೂ, ಜಾತಿಗಳಿಗೂ, ಧರ್ಮಗಳಿಗೂ ಅರ್ಪಣೆ ಮಾಡ್ಕೊಳ್ಬೇಡಿ. ಇದು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಸಂವಿಧಾನ ಓದಿ, ನಿಮಗೆ ಯಾವ ಗೊಂದಲವೂ ಇಲ್ಲ. ನನ್ನ ಹೆಸರು ಧನ್ಯ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಊರು ಹೂವಿನಾಡಗಲಿ. ನನ್ನ ಪ್ರಶ್ನೆ ಏನೆಂದರೆ, ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯದ ಸ್ಥಾಪನೆ ನಿಖರವಾಗಿ ಸಾಧ್ಯವೇ? ಈ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ನಾವು ಕರಿತೇವೆ, ಇದು ಸ್ಥಾಪನೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಏನಾದರೂ ಅವಕಾಶ ಇದೆಯಾ? ಪ್ರೊವಿಷನ್ ಇದೆ, ಖಂಡಿತ ಇದೆ, 100ಕ್ಕೆ 100 ಹೇಳ್ತೇನೆ. ಸಂವಿಧಾನದ ಪ್ರಸ್ತಾವನೆಯಲ್ಲೇ ಇದು ಮಾತಾಡ್ಕೊಂಡಿದ್ದೇವೆ, ಆಶಯದಲ್ಲಿ ಹೇಳಿದ್ದೇವೆ, ಟು ಪ್ರೊವೈಡ್ ಸೋಷಿಯಲ್ ಜಸ್ಟಿಸ್ ಅಲ್ವಾ? ಅದು ಮತ್ತು ಮೂಲಭೂತ ಹಕ್ಕಿನಲ್ಲಿ ಕೂಡ ಕೊಟ್ಟಿದ್ದೇವೆ. ನಮ್ಮ ಮೂಲಭೂತ ಹಕ್ಕಿನಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಿ ಅನ್ಯಾಯ ಆಗುತ್ತೆ ನೋಡಿ,
ನಿಮ್ಗೆ ಗೊತ್ತಿದೆ ಆರ್ಟಿಕಲ್ 17 ಹೇಳುತ್ತೆ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಅಲ್ವಾ. ಯಾವುದೇ ಒಬ್ಬ ವ್ಯಕ್ತಿ ಆ ಅಸ್ಪೃಶ್ಯತೆ ಏನಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಯು ಆರ್ ಫಿಸಿಕಲಿ ಪನಿಷಬಲ್ ಫಾರ್ ದ್ಯಾಟ್. ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುತ್ತೆ. ಏನು ಕೇಳಿದರೆ ಉದಾಹರಣೆಗೆ ವೀಕರ್ ಸೆಕ್ಷನ್, ಎಸ್ಪೆಷಲಿ ಫಾರ್ ವೀಕರ್ ಸೆಕ್ಷನ್, ಮಹಿಳೆಯರು ಇರ್ಬೋದು, ದೀನ ದಲಿತರೇ ಇರ್ಬೋದು, ಅವರ ರಕ್ಷಣೆಗೆ ಸರ್ಕಾರ ಆದ್ಯತೆ ಕಾನೂನುಗಳು ಮಾಡಬೇಕು. ಇವತ್ತು ಅದೆಷ್ಟೋ ಕಾನೂನುಗಳು ಬಂದಿದೆ, ಸಾಮಾಜಿಕ ನ್ಯಾಯ ಕೊಡುವ ದೃಷ್ಟಿಯಿಂದ ಅದೆಷ್ಟು ಕಾನೂನುಗಳು ಉದ್ಭವ ಆಗಿದೆ. ಇದೆಲ್ಲವೂ ಸಂವಿಧಾನದ ಪುಟದಿಂದ ಉದ್ಭವವಾಗಿತ್ತು. ಅಥವಾ ಶೋಷಣೆ ವಿರುದ್ಧ ಹಕ್ಕು 23, 24ನೇ ವಿಧಿ ಅನುಚ್ಛೇದ ಹೇಳುತ್ತೆ ಅಲ್ವಾ. ಜೀತದಾಳು ಪದ್ಧತಿ ಇರ್ಬೋದು ಅಥವಾ ಬಾಂಡೆಡ್ ಲೇಬರ್ ಅಂತ ಕರಿತೇವೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡುವಾಗಿಲ್ಲ. ಅಂದರೆ ಸಮಾನ ವೇತನ, ಸಮಾನ ದುಡಿಮೆಗೆ ಸಮಾನ ವೇತನ ಕೊಡಬೇಕು. ಯಾಕೆ ಕೇಳಿದರೆ ಎಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಇದು ಸೋಷಿಯಲ್ ಜಸ್ಟಿಸ್ ಅಲ್ವಾ. ಅಥವಾ ಮೀಸಲಾತಿ ಕೂಡ ಬರುತ್ತೆ. ಸಾಮಾಜಿಕ ನ್ಯಾಯ ಅಂದಾಗ ಮೀಸಲಾತಿ ಬರುತ್ತೆ, ರಿಸರ್ವೇಷನ್, ಅದರ ಬಗ್ಗೆ ಬೇರೆ ಪ್ರಶ್ನೆ ಇರ್ಬೋದು, ಕೊನೆಗೆ ಮಾಡ್ತೇನೆ. ಯಾಕೆ ಕೇಳಿದರೆ ಮೀಸಲಾತಿ ಪ್ರೊವೈಡ್ ಮಾಡೋದು ಕೂಡ ಸಾಮಾಜಿಕ ನ್ಯಾಯಾಂಗ ಇದರೊಳಗೆ ಬಂತು. ಅದು ಯಾಕೆ ಕೇಳಿದರೆ ಸಂವಿಧಾನದ ಇನ್ನೊಂದು ಉದ್ದೇಶವೂ ಕೂಡ ಅಷ್ಟೇ. ಯಾಕೆ ಕೇಳಿದರೆ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕಾಗತ್ತೆ ಅಲ್ವಾ. ಸಾಕಷ್ಟು ನಮ್ಮಲ್ಲಿ ತಾರತಮ್ಯ ಇದೆ. ಅಂಬೇಡ್ಕರ್ ಅವರು ಸ್ವತಃ ಅದನ್ನು ಅನುಭವಿಸಿದವರು ಅಲ್ವಾ. ಅದನ್ನು ಹೇಗಾದರೂ ಮಾಡಿ ತೊಡಗಿಸಿ ಹಾಕಲೇಬೇಕು, ದೂರ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದಲೇ ಹಲವಾರು ವಿಧಿಗಳು ಸೇರ್ಕೊಂಡಿದ್ದೇವೆ. ಉತ್ತಮ ಪ್ರಶ್ನೆ, ಖಂಡಿತ ಹೇಳ್ತೇನೆ. ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸಂವಿಧಾನ ಕಟಿಬದ್ಧವಾಗಿದೆ. ಈಗ ನನಗೆ ಆ ಪ್ರಶ್ನೆ, ನಾನು ಅದನ್ನು ಆಗಲೇ ಉಲ್ಲೇಖ ಮಾಡಿದೆ. ಈಗ ನಾನು ಶಾಲೆಯಲ್ಲಿ ಇದ್ದಂಥ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ನಮಗೆ ವಾರದಲ್ಲಿ 1.25 ಗಂಟೆ 1 ಗಂಟೆ ಇರ್ತಿತ್ತು. ಬಟ್ ಇಟ್ ವಾಸ್ ನಾಟ್ ವೆರಿ ಸೀರಿಯಸ್. ಅಂದರೆ ಅಷ್ಟಾಗಿ ನಮಗೆ ಅದರ ಇಂಪಾರ್ಟೆನ್ಸ್ ಎಲ್ಲ ನಿಜಕ್ಕೂ ಖಂಡಿತ ಆ ದಿನಗಳಲ್ಲಿ ಗೊತ್ತಿರಲಿಲ್ಲ. ನಾನು ನನ್ನ 5ನೇ ಕ್ಲಾಸಿನ ದಿನಗಳನ್ನು ನೆನಪು ಮಾಡ್ತಾ ಈ ಪ್ರಶ್ನೆನ ಕೇಳ್ತಿದ್ದೇನೆ. ಬಟ್ ವಾಟ್ ವಿ ಲರ್ನ್ಟ್, 1 ಮಾರ್ಕಿನ ಕ್ವಶನ್, ಇಂಡಿಯಾ ಈಸ್ ಎ ಸೆಕ್ಯುಲರ್ ಕಂಟ್ರಿ ಅಂತ ನಾವು ಓದಿದ್ದು. ಅದು ನೋಡಿ ಇನ್ನೂ ಹಾಗೆ ಕೂತ್ಬಿಟ್ಟಿದೆ ಸರ್. ಈ ಸೆಕ್ಯುಲರಿಸಮ್ ಅಂದರೆ ಏನು, ಮತ್ತು ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರಿಸಮ್ ಅನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ? ವೆರಿ ಗುಡ್. ನೋಡಿ, ಇವತ್ತು ಈ ಸೆಕ್ಯುಲರಿಸಮ್ ಎನ್ನುವಂಥದ್ದು ಧರ್ಮ ನಿರಪೇಕ್ಷತೆ ಅಂತ ಕರಿತೀವಿ, ಜಾತ್ಯತೀತ ಅನ್ನೋ ಪದ ಬಳಸ್ತಾ ಇದ್ದೇವೆ. ಇದು ತುಂಬ ಚರ್ಚೆಗೆ ಗ್ರಾಸವಾದ ಒಂದು ಕಾನ್ಸೆಪ್ಟ್ ಇವತ್ತು. ಹೌದು, ಈ ಪದ ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹೌದು, ಇವತ್ತು ನಮಗೆ ಎಲ್ಲಿ ನಮ್ಮ ಪರಿಸ್ಥಿತಿ ಕೇಳಿದರೆ ಯಾರು ಸೆಕ್ಯುಲರ್, ಯಾರು ಸೂಡೋ ಸೆಕ್ಯುಲರ್, ಮಿಥ್ಯಾ ಜಾತ್ಯತೀತವಾದಿಗಳು ಯಾರಂತ ಐಡೆಂಟಿಫೈ ಮಾಡೋದೇ ಕಷ್ಟ. ಎಲ್ಲರೂ ಬರ್ತಾರೆ ಅವತಾರ ಹಿಡ್ಕೊಂಡು, ವಾಟ್ ವಿ ಆರ್ ಆಲ್ ಸೆಕ್ಯುಲರ್, ವಿ ಆರ್ ಆಲ್ ಸೆಕ್ಯುಲರ್. ನೀವು ಯು ಆರ್ ಇನ್ ದಿ ಡೈಲಮಾ, ಗೊಂದಲದಲ್ಲಿ ಇದ್ದೀರಿ. ಏನು ಗೊಂದಲ ಬೇಡ. ಸೆಕ್ಯುಲರಿಸಮ್ ಅನ್ನುವ ಪದ, ಆ ಶಬ್ದ ನಮ್ಮ ನೆಲದಲ್ಲಿಯೇ ಇದೆ. ಧರ್ಮ ನಿರಪೇಕ್ಷತೆ ಅನ್ನುವ ಒಂದು ಪದ ಉಂಟಲ್ಲ, ಅದು ನಮ್ಮ ನೆಲದ ಒಂದು ಲಕ್ಷಣ. ಅದು ಒಂದು. ಇನ್ನೊಂದು, ಇವ್ರು ಹೇಳಿದಾಗೆ ಸ್ವಲ್ಪ ಅಕಾಡೆಮಿಕ್ ಆಗಿ ಮಾತಾಡಬೇಕಾದ್ರೆ, ಈ ಸೆಕ್ಯುಲರಿಸಮ್ ಎನ್ನುವ ಪದ ಎಲ್ಲಿ ಹುಟ್ಟುಕೊಂಡಿದ್ದು ಅಂತ, ಇಂಡಿಯಾದಲ್ಲಿ ಹುಟ್ಕೊಂಡಿದ್ದಲ್ಲ. ಈ ಕಾನ್ಸೆಪ್ಟ್ ಸೆಕ್ಯುಲರಿಸಮ್ ಅದು ಹುಟ್ಕೊಂಡಿದ್ದು ಇಂಗ್ಲೆಂಡ್ನಲ್ಲಿ. ಯಾಕೆ ಹುಟ್ಕೊಳ್ತು ಕೇಳ್ತಾರೆ. ಯಾಕೆ ಕೇಳಿದರೆ, ಅಲ್ಲಿ ಇಂಗ್ಲೆಂಡ್ನಲ್ಲಿ ಮೊದಲು ಏನು ಒಂದು ಸ್ಟ್ರಗಲ್ ಇತ್ತು, ಒಂದು ಹೋರಾಟ ಇತ್ತು. ಚರ್ಚು ಮತ್ತು ಸಂಸತ್, ಪಾರ್ಲಿಮೆಂಟ್ ಮಧ್ಯ ಹೋರಾಟ. ಯಾಕಂದ್ರೆ ಚರ್ಚಿನ ಪಾದ್ರಿಗಳು, ಪಾದ್ರಿಗಳು ಅಂತ ಧರ್ಮ, ಅವರು ಪಾರ್ಲಿಮೆಂಟಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದ ಇಲ್ವಾ, ಧರ್ಮ ಬರಬೇಕೋ ಬೇಡವಾ ಅನ್ನುವಾಗ ಅವ್ರು ಏನ್ ಮಾಡಿದ್ರು, ಒಂದು ಶಬ್ದವನ್ನು ಕಾಯಿನ್ ಮಾಡಿದ್ರು, ಹುಡುಕಿ ಹಾಕಿದ್ರು. ಏನ್ ಕೇಳಿದ್ರೆ, ಸ್ಟೇಟ್ ಶುಡ್ ಬಿ ಸೆಕ್ಯುಲರ್, ಅಂದ್ರೆ ಧರ್ಮ ಬೇರೆ ರಾಜಕೀಯ ಬೇರೆ. ಆಯ್ತು, ಅವರು ಒಪ್ಪಿ ನಡೆದ್ರು. ಅಲ್ಲಿ ಇವತ್ತು ಆ ಶಬ್ದ ಔಟ್ಡೇಟೆಡ್, ಅಲ್ಲಿ ಇವತ್ತು ಚಾಲ್ತಿಯಲ್ಲಿ ಇಲ್ಲ. ಯಾಕೆ? ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಧರ್ಮ ಅಲ್ಲಿ ರಾಜಕೀಯ ಜೊತೆ ಬರ್ಲಿಕ್ಕೆ ಬರೋದೇ ಇಲ್ಲ. ಬಟ್ ನಮ್ಮಲ್ಲಿ ಏನ್ ಮಾಡಿದ್ರು ಕೇಳಿದ್ರೆ, ಈ ಜಾತ್ಯತೀತ ಅನ್ನುವ ಪದ ಸಂವಿಧಾನದ ಮೊದಲು ಬಂತು ಎಲ್ಲಿ ಕೇಳಿದರೆ, ಮೂಲಭೂತ ನಿಮಗೆ ಧಾರ್ಮಿಕ ಹಕ್ಕಿನಲ್ಲಿ ಬಂತಲ್ಲ, ಧಾರ್ಮಿಕ ಹಕ್ಕಿನ ಒಳಗೇನೆ ಈ ಜಾತ್ಯತೀತ ಪದದ ಅರ್ಥ ಇದೆ. ಈ ಏನು ಹೇಳುತ್ತೆ, ಆರ್ಟಿಕಲ್ 25 to 28 ಏನು ಹೇಳುತ್ತೆ, ರೈಟ್ ಟು ರಿಲಿಜನ್ ಬಗ್ಗೆ ಹೇಳುತ್ತೆ. ಅದು ಏನು ಉಲ್ಲೇಖಿಸುತ್ತೆ ಕೇಳಿದ್ರೆ, ಧಾರ್ಮಿಕ ಹಕ್ಕಿನಲ್ಲಿ ಈ ಧಾರ್ಮಿಕ ಹಕ್ಕು ಅನ್ನುವಂಥದ್ದು ನಿಮ್ಮ ವೈಯಕ್ತಿಕವಾದ ಹಕ್ಕು. ನಾನು ಒಬ್ಬ ಹಿಂದೂ, ಇನ್ನೊಬ್ಬ ಧರ್ಮ ಯಾವುದೇ, ಆ ಧರ್ಮ ಈ ಧರ್ಮ ಯಾವುದೇ ಇರ್ಬೋದು, ಅದು ನನಗೆ ಆಚರಣೆ ಮಾಡಲಿಕ್ಕೆ ನನಗೆ ಹಕ್ಕಿದೆ. ಇದು ನನ್ನ ಪ್ರೈವೇಟ್ ರೈಟ್, ಇದು ಇಂಡಿವಿಜುವಲ್ ರೈಟ್. ಇಲ್ಲಿ ನಿಮ್ಮ ಪಾತ್ರ ಏನು ಇಲ್ಲ. ಸೊ ಅಷ್ಟರ ಮಟ್ಟಿಗೆ ನೀವು ಧರ್ಮ ಆಚರಣೆಯನ್ನು ಮಾಡಬಹುದು. ಮಾತ್ರ ಅಲ್ಲ, ಈ ಸರ್ಕಾರಗಳೇನಿದ್ದಾವೆ, ನೀವು ಶುಡ್ ಬಿ ನ್ಯೂಟ್ರಲ್ ಅಂದ್ರೆ ತಟಸ್ಥನಾಗಿರಬೇಕು. ಅಲ್ಲಿ ನೀವು ನಿಮ್ಮ ಯಾವ ಹಸ್ತಕ್ಷೇಪ ಇರಬಾರ್ದು. ಸರಿ, ಆದರೆ ಇಷ್ಟಿದ್ರೂ ಕೂಡ ಸಾಕಷ್ಟು ಗೊಂದಲಗಳು ಬರ್ತಾ ಇತ್ತು. ಈ ಮಧ್ಯದಲ್ಲಿ ಇಂದಿರಾ ಗಾಂಧಿಯವರು ಪೀರಿಯಡ್ನಲ್ಲಿ 76ರಲ್ಲಿ ಅದು ಕೂಡ ಲ್ಯಾಂಡ್ ಮಾರ್ಕ್ ಒಂದು ತಿದ್ದುಪಡಿ, 42ನೇ ತಿದ್ದುಪಡಿಯಲ್ಲಿ ಸೆಕ್ಯುಲರಿಸಮ್ ಅನ್ನು ಪ್ರಿಯಾಂಬಲಿ ಸೇರಿಸಿದ್ರು. ಧರ್ಮ ನಿರಪೇಕ್ಷತೆ ಅನ್ನೋ ಪದವನ್ನು ಸೇರಿಸಿದ್ರು. ಯಾಕೆ ಕೇಳಿದ್ರೆ, ಅದ್ರ ಬಗ್ಗೆ ಇವತ್ತು ಕೂಡ ಚರ್ಚೆ ಆಗ್ತಾ ಉಂಟು. ಅವ್ರು ಯಾಕೆ ಸೇರಿಸಿದ್ರು ಅದು ನಮಗೆ ಬೇಡ, ಆ ಚರ್ಚೆ ಅವರು ಮಾಡ್ಕೊಳ್ಳಿ. ಅವ್ರವ್ರದ್ದೇ ಗ್ರೌಂಡ್ ಇದೆ. ನಾವು ರಾಜ್ಯಕ್ಕೆ ಬಿಟ್ಟು ಚರ್ಚೆ ಮಾಡೋದಿದ್ರೆ, ಅವ್ರಿಗೆ ಏನು ಇತ್ತು ಕೇಳಿದ್ರೆ, ಒಂದು ಮತ್ತೆ ಪುನಃ ನಾವು ಒತ್ತಿ ಹೇಳಬೇಕಾಗತ್ತೆ, ಧಾರ್ಮಿಕ ಹಕ್ಕು ಅಂತ ಸಾಕಾಗುವುದಿಲ್ಲ, ನಾವು ಜಾತ್ಯತೀತರ ಅನ್ನೋದನ್ನು ಮತ್ತೆ ಜಗತ್ತಿಗೆ ನಾವು ತೋರಿಸ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಸೇರಿಸಿದ್ರು. ಆಯ್ತಾ?
ಸೇರಿಸಿದ ನಂತರ ಕಥೆ ಏನೇ ಆಯಿತು ಈಗ ಪ್ರತಿನಿತ್ಯ ನಾವು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ, ಜಾತಿ ಧರ್ಮದ ಹೆಸರಿನಲ್ಲಿ ನಮ್ಮದೇ ಬೇಳೆ ಬೇಯಿಸ್ಕೊಳ್ಳುವುದು, ಜಾತಿ ಧರ್ಮದ ಹೆಸರಿನಲ್ಲಿ ನಾವೇ ಸಂಘರ್ಷ ಮಾಡಿಕೊಳ್ಳುವುದು ಅಲ್ವಾ. ಇಡೀ ಸಮಾಜ, ಇಡೀ ದೇಶವನ್ನು ಈ ಜಾತಿ ಧರ್ಮದ ಹೆಸರನ್ನು ಹೊಡಿತಾ ಇದ್ದೇವೆ. ಕರೆಕ್ಟ್. ನೋಡಿ, ಇದು ದುರಂತ. ಯಾಕೆ ಕೇಳಿದರೆ ನಮ್ಮ ಸಂವಿಧಾನ ರೂಪಿಸಿ ಕೊಟ್ಟವರಿಗೆ ಒಂದು ದೊಡ್ಡ ವಿಸ್ತಾರವಾದ ಒಂದು ಕಲ್ಪನೆ ಇತ್ತು. ಏನು ಕೇಳಿದರೆ ಇವರೆಲ್ಲ ಒಟ್ಟಿಗೆ ಬಾಳ್ತಾರೆ, ಬದುಕುತ್ತಾರೆ, ಒಂದು ದೇಶ ಅಂದ್ರ ಮೇಲೆ ಎಲ್ಲ ಜಾತಿ ಧರ್ಮದವರು ಇಲ್ಲಿದ್ದಾರೆ, ಅವರು ಒಟ್ಟಾಗಿ ಬದುಕುತ್ತಾರೆ ಅಲ್ವಾ ಅನ್ನುವ ಒಂದು ಕಲ್ಪನೆ ಇತ್ತು. ಆದರೆ ಕಲ್ಪನೆಯನ್ನು ನಾವು ಹಾಳು ಮಾಡ್ತಾ ಇದ್ದೀವಲ್ಲ, ನಾವು ನಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಅಲ್ಲ, ಆ ಥರ ನೋಡ್ಲಿಕ್ಕೆ ಹೋದ್ರೆ ಈಗ ನಮ್ಮ ದೇಶ ಬಹುತ್ವದ ದೇಶ, ಎಷ್ಟು ಬ್ಯೂಟಿಫುಲ್ ಅಲ್ಲ. ಇಲ್ಲಿ ಎಷ್ಟು ನೋಡಿ, ಇಲ್ಲಿ 15 ಕಿಲೋಮೀಟರ್ಗೆ ಎಲ್ಲವೂ ಬದಲಾಗುತ್ತೆ. 15-20 ಕಿಲೋಮೀಟರ್ಗೆ ನಮ್ಮ ಭಾಷೆ ಬದಲಾಗುತ್ತೆ, ಆಚಾರ ವಿಚಾರ, ಉಡುಗೆ ತೊಡುಗೆ ಪ್ರತಿಯೊಂದು ಬದಲಾಗುತ್ತೆ, ಭಾಷೆ ಎಲ್ಲವೂ ಬದಲಾಗುತ್ತೆ. ಆದರೂ ನಾವೆಲ್ಲರೂ ಜೊತೆಯಾಗಿದ್ದೇವೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ. ಎಷ್ಟು ಭಾಷೆಗಳಿವೆ ನಮ್ಮ. ಈಗ ಕನ್ನಡ ನೋಡಿ, ಕರ್ನಾಟಕದಲ್ಲಿ ಎಷ್ಟು ಥರದ ಕನ್ನಡವನ್ನು ನಾವು ಮಾತನಾಡ್ತೇವೆ ಅಲ್ವಾ. ಸೊ ಬಟ್ ಇದೆಲ್ಲವೂ ಕೂಡ ಈಗ ನೋಡಿ, ನಾವು ಯಾವುದೋ ದುಬೈಗೋ ಅಮೆರಿಕಕ್ಕೋ ಹೋದ್ವಿ ಅಂತ ಮಾಡುವ, ಅಲ್ಲಿ ಹೋಗಿ ರಸ್ತೆನಲ್ಲಿ ನಡೀತಾ ಇರ್ಬೇಕಾದ್ರೆ ಅವ್ರ ಅಂಗಡಿನಲ್ಲಿ ಯಾರೋ ಒಬ್ಬ ಧಾರವಾಡ ಕನ್ನಡ ಮಾತಾಡಿ, ನಾನು ಉಡುಪಿ ಎಲ್ಲಿನವರು ಅಂತ ಒಂದು ಪ್ರೀತಿಯಿಂದ ಮಾತಾಡ್ತೀವಿ. ಇದು ಬ್ಯೂಟಿ. ಇಲ್ಲಿದ್ರು ಮಾತ್ರ ನಾವು ಸ್ವಲ್ಪ ಅದು, ಬಟ್ ಅಲ್ಲಿ ಹೋದಾಗ ಪ್ರೌಡ್, ಕನ್ನಡಿಗ. ಫಾರಿನ್ ಅಲ್ಲಿ ನೋಡ್ಬೇಕು ನೀವು, ಹೌದು, ಕನ್ನಡ ಸಂಘಗಳೆಲ್ಲ ಫಾರಿನ್ ನಲ್ಲಿ ಎಲ್ಲರೂ ಇದ್ದಾರೆ. ಅದರಲ್ಲಿ ಮಂಗಳೂರವರು, ಉಡುಪಿಯವರು, ಧಾರವಾಡದವರು, ಬೆಳಗಾಮವರು, ಎಲ್ಲ ಕನ್ನಡಿಗರು ಇದ್ದಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಕಂಟ್ರಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ ಸರ್. ಏನಂದ್ರೆ ಈಗ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಧರ್ಮಗಳು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜೈನ್, ಪಾರ್ಸಿ, ಇದೆಲ್ಲ ಎಲ್ರಿಗೂ ಅವರವ್ರದ್ದೇ ಆದಂತಹ ಧರ್ಮ ಗ್ರಂಥಗಳು ಕೂಡ ಸರಿ. ಅದೆಲ್ಲವೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಆಚರಣೆ. ಬಟ್ ನಾನು ಮನೆ ಬಿಟ್ಟು ಇಲ್ಲಿಗೆ ಬಂದಾಗ, ಕ್ರಿಯೇಟಿವ್ ಕಾಲೇಜ್ನ ಸಪ್ತಗಿರಿ ಕ್ಯಾಂಪಸ್ನ ಈ ಮಣ್ಣನ್ನು ಮೆಟ್ಟಿದಾಗ, ನಾನು ಈ ಭಾರತ ದೇಶದ ಪ್ರಜೆ. ಸೊ ಹಿಯರ್ ಐ ಆಮ್ ಸಪೋಸ್ ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Am I right or wrong? So I have two dharma granthas for myself. Am I right? Yes. May it be Bhagavad Gita and the Constitution, may it be Quran and the Constitution, may it be Bible and the Constitution. Correct. ಸರಿ ಅಲ್ವಾ? ಸರಿ. ಇದನ್ನ ಯಾವ ಥರ ನೀವು ಅಂದರೆ ವಿಶ್ಲೇಷಣೆ ಮಾಡ್ತೀರಿ, ಮತ್ತು ಇದನ್ನೇ ಸರಿಯಾಗಿ ನಾವು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹೌದು. ಅಂದರೆ ಒಂದು ಅವಿನಾಶ್ ಸರ್ ಕಥೆಯನ್ನು ಕೇಳಿದರೆ, ಒಳ್ಳೇದೋ ಕೆಟ್ಟದ್ದು ಗೊತ್ತಿಲ್ಲ, ನಮ್ಮ ಧರ್ಮಗ್ರಂಥವನ್ನು ನಾವು ಯಾರೂ ಸರಿಯಾಗಿ ಓದಿಲ್ಲ. ಕರೆಕ್ಟ್. ಇನ್ಕ್ಲೂಡಿಂಗ್ ಮೀ. ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ಳಿಲ್ಲ. ಒಟ್ಟು ಏನು ಓದ್ಕೊಳ್ತಿದ್ದವರು ಒಂದು ಗೊಂದಲದಲ್ಲಿ ನಾವಿದ್ದೇವೆ. ಎಸ್, ಅದು ಆ ಅತಂತ್ರವಾದಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಅದಕ್ಕೆ ಉದ್ದೇಶ ಅಷ್ಟೇ. ಯಾಕೆ ಕೇಳಿದರೆ, ಇವ್ರು ಹೇಳಿದಾಗೆ ನಿಮ್ಮ ಗ್ರಂಥಗಳು ನಿಮಗೆ ಶ್ರೇಷ್ಠ ಅಲ್ವಾ, ನೀವು ಅದನ್ನು ಪಾಲಿಸಬೇಕು. ಆಯಾ ಧರ್ಮಕ್ಕೆ ಆಯಾ ಗ್ರಂಥಗಳೇ ಶ್ರೇಷ್ಠ. ಆದರೆ ರಾಷ್ಟ್ರಕ್ಕೆ ಒಂದು ಗ್ರಂಥ ಅಂತ ಇದೆ, ಎಲ್ಲರಿಗೂ ಅನ್ವಯಿಸುವ ಒಂದು ಗ್ರಂಥ ಇದೆ, ಅದು ಪವಿತ್ರವಾದ ಗ್ರಂಥ. ಅದು ಏನು ಕೇಳಿದರೆ ನಿಮ್ಮ ಸಂವಿಧಾನ, ನಮ್ಮ ಸಂವಿಧಾನ, ಭಾರತೀಯ ಸಂವಿಧಾನ. ಪರ್ಫೆಕ್ಟ್. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಗ್ರಂಥಗಳು ನಿಮ್ಗೆ ಅರ್ಥ ಆಗುತ್ತೆ. ಸರ್, ನನ್ನ ಹೆಸರು ಶ್ರೇಯಾ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ಸರ್, ನನ್ನ ಪ್ರಶ್ನೆ ಏನಂದರೆ, ಜಾತ್ಯತೀತತೆಯನ್ನು ಏಕೆ ಸಂಪೂರ್ಣವಾಗಿ ಬದಲಾಯಿಸಲಾಗಿಲ್ಲ? ಇದು ಸ್ವಲ್ಪ ಅಂದರೆ ಜಾತ್ಯತೀತ ಅಂತ ಹೇಳೋದು ನೀವು ಅಂದರೆ ಅರ್ಥ ಏನು ಕೇಳಿದರೆ, ನೀವು ಬ್ರಾಡ್ಲಿ ಸ್ಪೀಕಿಂಗ್, ನೀವು ಅರ್ಥ ಮಾಡ್ಕೊಂಡು ಹೇಗೆ ಕೇಳಿದರೆ, ಈ ಜಾತಿ ಮೀರಿ ಧರ್ಮ ಮೀರಿ ಈ ದೇಶ ಯಾಕೆ ರಚನೆ ಆಗಲಿಲ್ಲ ಅನ್ನೋ ಅರ್ಥದಲ್ಲಿ ಕೇಳಿದ್ರೆ, ಅಲ್ಲ, ಜಾತ್ಯತೀತ ಅನ್ನೋದು ಸಂಪೂರ್ಣವಾಗಿ ಯಾಕೆ ಸಾಧ್ಯವಾಗಿಲ್ಲ ಅಂತ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂದರೆ ಎಸ್ ಅಂಬೇಡ್ಕರ್ ಕೂಡ ಇದನ್ನೇ ಹೇಳಿದ್ದು. ನೀವು ಜಾತಿ ಬಿಡಬೇಕಂತ ಎಲ್ಲಿಯೂ ಹೇಳಿಲ್ಲ, ಧರ್ಮ ಬಿಡಬೇಕಂತ ಎಲ್ಲಿಯೂ ಹೇಳಿಲ್ಲ. ಆದರೆ ರಾಷ್ಟ್ರೀಯ ಬದುಕಿಗೆ ಬಂದಾಗ ಅದನ್ನು ಬದಿಗಿಟ್ಟು ನಿಮ್ಮ ಜಾತ್ಯತೀತ ತತ್ವ ಉಂಟಲ್ಲ, ನಾನು ಈ ದೇಶದ ಪ್ರಜೆ, ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ ಅನ್ನುವ ಮಾತನ್ನು ಅಂಬೇಡ್ಕರ್ ಹೇಳಿದರು. ಸಂವಿಧಾನವನ್ನು ನಮಗೆ ಕರಡು ರೂಪದಲ್ಲಿ ಕೊಟ್ಟವರು ಅವರು ಹೇಳಿದ್ದಿದೆ, ಧರ್ಮ ಬಿಡಬೇಕಲ್ಲ, ಇದು ನಮ್ಮ ಹಕ್ಕು, ಮಾತಾಡಿ, ಯಾವುದೇ ಧರ್ಮ, ಇರಸ್ಪೆಕ್ಟಿವ್ ಧರ್ಮ, ಜಾತಿನ ಪಾಲಿಸ್ಕೊಳ್ಳಿ, ಆಚರಣೆ ನಿಮ್ಗೆ ಬಿಟ್ಟಿದ್ದು. ಆದರೆ ರಾಷ್ಟ್ರೀಯ ಧರ್ಮ ಉಂಟಲ್ಲ, ಇದು ಗಟ್ಟಿಯಾಗಬೇಕಾಗುತ್ತೆ ಅಲ್ವಾ. ಇವರು ಬೇರೆ ಜಾತಿ ಇರ್ಬೋದು, ನಾನು ಇರ್ಬೋದು, ನೀವು ಇರ್ಬೋದು. ಇಲ್ಲಿ ನಮ್ಮ ಮಧ್ಯೆ ಯಾರಾದರೂ ಕೇಳ್ತಾರೆ, ನಿಮ್ಮ ಕ್ಲಾಸಿಗೆ ಬಂದು, ನಿನ್ನ ಜಾತಿ ಯಾವುದಪ್ಪ, ನಿನ್ನ ಧರ್ಮ ಯಾವುದಪ್ಪ, ಯಾರೂ ಕೇಳೋಲ್ಲ, ಮೇಸ್ಟ್ರು ಕೇಳೋಲ್ಲ, ಮಕ್ಕಳು ಕೇಳೋಲ್ಲ. ಯಾಕೆ? ಅದು ನಮ್ಮ ಬ್ಯೂಟಿ. ನಂಗೆ ಕ್ಲಾಸ್ ರೂಮ್ ಇದೆ ಆ್ಯಕ್ಚುಲಿ ಕಾನ್ಸೆಪ್ಟ್ ಬಂತು ನೋಡಿ. ನಾವು ಎಲ್ಲ ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಯಿತು. ಕನ್ನಡದ ಹೆಸರಾಂತ ಸಾಹಿತಿಗಳವರು, ಮೋಸ್ಟ್ಲಿ ನಿಮ್ಗೆ ಅವ್ರ ಬಗ್ಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಬಟ್ ಸ್ಟಿಲ್ ಜಯಂತ್ ಕಾಯ್ಕಿಣಿ ಅವ್ರು ನಿಮಗೆ ಗೊತ್ತಲ್ವಾ? ಅವ್ರ ತಂದೆಯವರು ಗೌರೀಶ್ ಕಾಯ್ಕಿಣಿ ಅಂತ ಬಹಳ ಹೆಸರಾಂತ ಸಾಹಿತಿಗಳು. ಅವರು ಒಂದು ಕಡೆನಲ್ಲಿ ಹೇಳ್ತಾರೆ ಏನಂತಂದರೆ, ಭಾರತ ಅಂತ ಹೇಳುವಂಥದ್ದು ಅದು ಒಂದು ಕಂಬದ ಮೇಲೆ ನಿಂತಹ ಡೇರೆ ಅಲ್ಲ.
ಕರೆಕ್ಟ್. ಭಾರತ ಅಂತ ಹೇಳುವಂಥದ್ದು ಒಂದು ಕಂಬದ ಮೇಲೆ ನಿಂತಹ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ. ಕರೆಕ್ಟ್. ಇಲ್ಲಿ ಕೂತವರು ಸ್ವಲ್ಪ ದಪ್ಪ ಇದ್ದಾರೆ, ಸ್ವಲ್ಪ ತೆಳ್ಳಗಿದ್ದಾರೆ, ಸ್ವಲ್ಪ ಬೆಳ್ಳಗಿದ್ದಾರೆ, ಸ್ವಲ್ಪ ಕಪ್ಪಿದ್ದಾರೆ, ಸ್ವಲ್ಪ ಮಿಕ್ಸ್ ಕಲರ್ ಅವರು ಇದ್ದಾರೆ, ನಾವೆಲ್ಲ ಒಟ್ಟು ಸೇರಿ ಒಂದು ಕ್ಲಾಸ್ ಆಗೋದಲ್ವಾ? ಕರೆಕ್ಟ್. ಅರೆ ನಾನು ಮಾತ್ರ ಇಲ್ಲಿ ನಾನು ಎಲ್ಲವೂ ಹೀಗಿಲ್ಲ ಅದು. ಸೊ ನಾವೆಲ್ಲರೂ ಒಂದೇ ಅಂತ ಹೇಳುವಂಥ ವಿಚಾರ ಸಂವಿಧಾನ. ಸೊ ಕ್ಲಿಯರ್ ಸಿಸ್ಟರ್? ಯುನಿಟಿ ಇನ್ ಡೈವರ್ಸಿಟಿ ನಮ್ಮದು. ಯುನಿಟಿ ಇನ್ ಡೈವರ್ಸಿಟಿ. ಯುನಿಟಿ ಇನ್ ಡೈವರ್ಸಿಟಿ. ಓಕೆ. ಕೇಳಿ, ಯಾರ್ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಸುಮ್ಮನೆ ಮಾತಿಗೆ ಕಾನ್ಸ್ಟಿಟ್ಯೂಷನ್ ಹಾಗೆ ಹೇಳಿದೆ ಹೀಗೆ ಹೇಳಿದೆ, ಅವ್ನು ಕರೆಕ್ಟಾಗಿ 2 ಪೇಜ್ ಓದ್ಕೊಂಡಿರೋದಿಲ್ಲ ಸರ್. ಎದ್ವಾ ತದ್ವಾ ಮಾತಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಮೈ ಕ್ವೆಶನ್ ಈಸ್, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರು ಮಾತಾಡ್ತಾರಲ್ಲ, ಜೋರು ಮಾತಾಡ್ತಾರಲ್ಲ, ದೊಡ್ಡ ಮಾತಾಡ್ತಾರಲ್ಲ, ಅವ್ರಿಗೆ ರಿಟರ್ನ್ ನಾವು ಕ್ವಶನ್ ಹಾಕಿದ್ರೆ ಅವ್ರ ಹತ್ರ ಮೋಸ್ಟ್ಲಿ ಉತ್ತರ ಇರಲ್ಲ. ಇಲ್ಲ. ಈ ಕ್ವಶನ್ ಏನು ಅಂತಂದರೆ, ನಮ್ಮ ಸಂವಿಧಾನ ಅಂತ ಹೇಳುವಂಥದ್ದು ಅಷ್ಟು ಹಗುರವಾಗಿ ಬಳಸುವಂಥ ಒಂದು ವಸ್ತುನ ಅಷ್ಟು ಹಗುರವಾಗಿ ಬಳಸಬೇಕಾ ನಾವು ಅದನ್ನು? ಖಂಡಿತವಾಗಿ. ಯಾಕೆ ಕೇಳಿದರೆ, ನೀವು ಮೊದಲು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಇವತ್ತು ಹಾದಿ ಬೀದಿಗಳಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೀತದೆ ಅಂತ ಹೇಳಿ. ಚರ್ಚೆ ನಡೀಲಿ, ನನಗೂ ಖುಷಿ. ಒಬ್ಬ ಸಂವಿಧಾನ ಟೀಚ್ ಮಾಡಿದೆ. ಯಾಕೆ ಕೇಳಿದೆ, ಅಟ್ಲೀಸ್ಟ್ ಸಂವಿಧಾನ ಶಬ್ದ ಅವ್ರ ಬಾಯಿಂದ ಬಂತಲ್ಲ, ಅಲ್ಲಿವರೆಗೆ ಆ ಶಬ್ದನೇ ಬರಲಿಲ್ಲ. ಯಾವಾಗ ಅವರ ಬಾಯಿಗೆ ಒಂದು ಸಂವಿಧಾನ ಅನ್ನೋ ಶಬ್ದ ಬಂತಲ್ಲ, ಈಗ ಒಂದು ದೇಶಕ್ಕೊಂದು ಸಂವಿಧಾನ ಇದೆ ಅಂತ ಗೊತ್ತಾಯ್ತಲ್ಲ, ಈಗ ನಾವು ಅದಕ್ಕೆ ಅರ್ಥ ಕೊಡೋಣ. ಅವ್ರ ಬಾಯಿ ಅವ್ರಿಗೆ ಅರ್ಥ. ಇವತ್ತು ಯಾವ ಪಕ್ಷದವರು ನನ್ನಂತ ಕರೆಯೋಲ್ಲ, ಸರ್ ನಿಮ್ಮ ಭಾಷಣ ಯಾರಿಗೆ ಬೇಕು ಸರ್, ನಾವು ಸಂವಿಧಾನ ನಮ್ಮದೇ ನೆಲೆ ನೋಡಿದ್ದೇವೆ, ಅದನ್ನು ಅರ್ಥೈಸುವುದಾದ್ರೆ ನಮ್ಮ ವೇದಿಕೆ ಬನ್ನಿ ಅಂತಾರೆ. ನಾನು ಹೋಗಲ್ಲ. ಯಾಕೆ ಕೇಳಿದ್ರೆ, ಒಂದು ಪ್ರಶ್ನೆ, ನೀವು ನಮ್ಮ ನೆಲೆಯಲ್ಲಿ ನೋಡಿದ್ದೇವೆ ಅಂತ ಹೇಳಿದ್ರಿ ಅಲ್ವಾ? ಸೊ ಈಗ ಒಂದು ಕತೆ ಪುಸ್ತಕ ಅಥವಾ ಒಂದು ಕವಿತೆ ಓದಿದಾಗ ಸೇಮ್ ನೀವು ಅದನ್ನೇ ಓದಿದ್ದೀರಿ, ನಾನು ಅದನ್ನೇ ಓದಿದ್ದೇನೆ. ಮೇ ಬಿ ನನಗೆ ಆದಂಥ ಅನುಭವ ಬೇರೆ, ನಿಮಗೆ ಸಿಕ್ಕಂಥ ಅನುಭವ ಬೇರೆ ಅಂತ ಇಟ್ಕೊಳ್ಳಿ. ಈಗ ಸಂವಿಧಾನ ಓದಿದಾಗ ಸರ್, ಅದೇ ನನಗೊಂಥರ, ಈ ಸಿಸ್ಟರಿಗೆ ಒಂಥರ ಅಂತ ಆಗುತ್ತಾ, ಅಥವಾ ನನಗೂ ಸೇಮ್ ಅವರಿಗೂ ಸೇಮ್ ಫೀಲಿಂಗ್ ಅಂತ ಆಗುತ್ತಾ? ಯಾಕೆ ಕೇಳಿದ್ರೆ, ನಿಮ್ಮ ಮೈಂಡ್ ಸೆಟ್ ಆಗಿದೆ ಇಂಪಾರ್ಟೆಂಟ್. ನಿಮ್ಮ ಮೈಂಡು ಅಷ್ಟು ಪ್ರಫುಲ್ಲವಾಗಿದ್ರೆ, ಫ್ರೀ ಆಗಿದ್ರೆ, ಸಂವಿಧಾನ ನಿಮಗೆ ಒಳ್ಳೆಯ ಚಿಂತನೆಗಳು ಮೂಡಿಸ್ತಾ ಹೋಗುತ್ತೆ. ಅಲ್ಲ, ಸೇಮ್ ಫೀಲಿಂಗ್ ಬರುತ್ತಾ? ಇಲ್ಲಿ ನಾವು 30 ಜನ ಕೂತಿದ್ದೇವೆ ಸರ್, ನಾವು 30 ಜನ 10 ಪೇಜ್ ಓದಿ ಈಚೆ ಬಂದಾಗ್ಲೂ ನಮ್ಗೆಲ್ರಿಗೂ ಒಂದೇ ರೀತಿಯಾದ ಅರ್ಥ ಆಗುತ್ತಾ? ಅರ್ಥ ಅಂದ್ರೆ ಒಂದಾಗುತ್ತೆ. ನಾನು ಹೇಳುದು, ಯಾವುದೇ ಕಥೆ ಇರ್ಬೋದು, ಸಂವಿಧಾನ ಇರ್ಬೋದು, ನೀವು ಅರ್ಥೈಸ್ಕೊಳ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಒಂದು ಕತೆ ಓದಿದಾಗ ನನಗೆ ದುರಂತ ಆಗಿ ಕಾಣಬಹುದು ಅದು, ಯಾಕೆ ನನ್ನ ಮೈಂಡೇ ದುರಂತ ಅಲ್ವಾ? ನನಗೆ ಅದು ಸುಖಾಂತ ಕಾಣ್ತದೆ, ಯಾಕೆ ನನ್ನ ಮೈಂಡೇ ಸುಖಾಂತ, ಪಾಸಿಟಿವ್ ಥಿಂಕಿಂಗ್. ಕೆಲವು ನೆಗೆಟಿವ್ ಥಿಂಕಿಂಗ್ ಇದೆ, ಸಂವಿಧಾನ ಕೊಟ್ಟರು ಅವ್ರ ತಲೆಯಲ್ಲಿ ಬರೋದು ನೆಗೆಟಿವ್ನೇ. ಆ ನೆಗೆಟಿವ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಾನು ಹೇಳ್ತೇನೆ. ಯಾಕೆಂದ್ರೆ ಪುಸ್ತಕ ಇರ್ಬೋದು, ಗ್ರಂಥ ಇರ್ಬೋದು, ಅದು ಎಲ್ರಿಗೂ ಒಂದೇ ಥರದ ಇಫೆಕ್ಟ್ ಕೊಡುತ್ತೆ ಅಂತ ಹೇಳಿಕ್ ಆಗೋಲ್ಲ, ಕೊಟ್ಟರು ಪ್ರಯೋಜನ ಇಲ್ಲ ಅಲ್ವಾ? ಆ ರೀತಿಯಲ್ಲಿದೆ, ಅದು ಜೀವಂತಿಗೆ, ಅದು ಸಂವಿಧಾನ ಜೀವಂತಿಗೆ. ಅದು ನನ್ನ ಹೆಸರು ವೇದಿಕಾ ವಸಂತ್ ಶೆಟ್ಟಿ. ನಾನು 2nd PUC ಕಾಮರ್ಸ್ ಕಾಂಬಿನೇಷನಿಂದ. ಐ ಆಮ್ ಫ್ರಮ್ ಕಾರವಾರ. ಆ್ಯಂಡ್ ಲೈಕ್ ನಾನು ಯಾವಾಗೂ ನ್ಯೂಸು ಇದನ್ನು ಓದೋದು ಇಂಟ್ರೆಸ್ಟ್ ಉಂಟು. ಸೊ ಯಾವಾಗೂ ನಾನು ಪೇಜ್ ಓಪನ್ ಮಾಡಿದವಾಗ ಲೈಕ್ ನಾನು ಯಾವಾಗೂ ಒಂದು ಪಾಲಿಟಿಷಿಯನಂದು ಏನಾದ್ರು ಒಂದು ಗ್ಯಾಂಬ್ಲಿಂಗ್ ಕೇಸು, ಇಲ್ಲಾರು ಏನಾದ್ರು ತಪ್ಪು ಫಾಲ್ಟು, ಇದರಿಂದ ಅವ್ರು ಜೈಲು ಹೋಗಿರ್ತಾರೆ, ಇಲ್ಲಾರವರಿಗೆ ಪ್ರಾಬ್ಲಮ್ಸ್ ಇದೆ, ಅವರಿಗೆ ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ, ಈಗೆಲ್ಲ ನ್ಯೂಸ್ನ ತುಂಬ ಕೇಳ್ತಿರ್ತೀವಿ, ನೋಡ್ತಿರ್ತೀವಿ. ಆ್ಯಂಡ್ ಲೈಕ್ ನಾವಾಗೂ ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ನಾವು ಫಾಲ್ಟ್ ಮಾಡಿದ್ರೆ ನಮಗೆ ಪನಿಷ್ ಮಾಡಬೇಕು ಅಂತ ಹೇಳ್ಕೊಂಡು ಇಟ್ಸ್ ಆ ರೈಟ್. ದೆನ್ ವೈ ಲೈಕ್ ಅಂತ ಫಾಲ್ಟ್ ಮಾಡಿದ ಪಾಲಿಟಿಷಿಯನ್ಸು ಸಹ ಮತ್ತು ಪವರಲ್ಲಿ ಯಾಕೆ ಬರ್ತಾರೆ? ನಮ್ಮದು ಪೀಪಲ್ ಆಫ್ ಇಂಡಿಯಾ ಆರ್ ಸೋ ಲೈಕ್ ಅದವ್ರಿಗೆ ಅಷ್ಟು ಡಿಸಿಷನ್ ಮಾಡೋಕ್ಕೆ ಇದಿಲ್ವಾ ಕಿ ಹಿಂಗೆ ತಪ್ಪು ಮಾಡಿದವನನ್ನು ನಾವು ಮತ್ತೆ ಯಾಕೆ ಅಧಿಕಾರ ಕೊಡ್ತೀವಿ? ಒಳ್ಳೆ ಪ್ರಶ್ನೆ ಸರ್. ಇದಕ್ಕೆ ಒಂದೆರಡು ನಾನು ಸೇರಿಸಿ ಹೇಳಿ. ಅದೇ ಏನಂತಂದ್ರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಷ್ಟಿಷ್ಟು ವಯಸ್ಸಾದ ನಂತರ ನೀವು ಪಾಲಿಟಿಕ್ಸ್ ಮಾಡೋದು ಬೇಡ, ಆ ಥರ ಏನಾದರೂ ಪ್ರೊವಿಷನ್ ಇದೆಯಾ? ಇಲ್ಲ. ನಂತರ ಯಂಗ್ಸ್ಟರ್ಸಿಗೆ ಕೊಡಬೇಕು ಆಪರ್ಚುನಿಟಿ. ಆಮೇಲೆ ನೀವು ಅಭಿವೃದ್ಧಿ ಮಾಡಿದವರಿಗೆ ಮಾತ್ರ ಆದ್ಯತೆ. ಸರಿ. ಆಮೇಲೆ ಕರೆಕ್ಟ್ ಸಿಸ್ಟರ್, ಐ ಆಮ್ ಜಸ್ಟ್ ಆ್ಯಡಿಂಗ್ ಟು ಯುವರ್ ಕ್ವೆಶ್ಚನ್. ಆಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಹಿಂಗೆ ಇರಬೇಕು, ಇಂತಿಂಥ ರೂಲ್ಸ್ ರೆಗ್ಯುಲೇಷನ್ಸು ಹೀಗೆ ಇರಬೇಕು, ಈ ಥರದ್ದೆಲ್ಲ ಏನಾದರೂ ಇದೆಯಾ? ಮತ್ತು ಅವರು ಹೇಳಿದಾಗೆ ಅವ್ರು ಏನೇನೋ ಎಲ್ಲ ಮಾಡ್ಕೊಂಡಿರ್ತಾರೆ ಸರ್. ಜೈಲಲ್ಲಿದ್ದವರು ನಮ್ಮಲ್ಲಿ ಎಲ್ಲ ಆಗಿದ್ದಾರೆ ಎಲ್ಲ. ಸರಿ. ಸೊ ಇದಕ್ಕೆಲ್ಲ ಏನಿಲ್ವಾ ನಮ್ಮ ಕಾನ್ಸ್ಟಿಟ್ಯೂಷನ್? ಇದು ಪ್ರತಿ ವಿದ್ಯಾರ್ಥಿ ಕೇಳುವಂಥ ಪ್ರಶ್ನೆ ಇದೆ. ನಾನು ಕ್ಲಾಸಿಗೆ ಹೋದಾಗ 35 ವರ್ಷಗಳಲ್ಲಿ ಪ್ರತಿದಿನ ಕೇಳುವಂಥ ಪ್ರಶ್ನೆ ಅಂದರೆ ಇದೇನೆ. ಏನು ಕೇಳಿದರೆ, ನಾವು ಪಾಠ ಮಾಡುವಾಗ ಹೇಳ್ತೇವೆ, ಲೋಕಸಭಾ ರಾಜ್ಯಸಭೆ ಎಲ್ಲ ಚುನಾವಣೆ ಮಾಡುವಾಗ ಕ್ವಾಲಿಫಿಕೇಶನ್ಸ್ ಹಾಕಿರ್ತೇವೆ ಅವರಿಗೆ ಅಲ್ವಾ? ಯು ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಅಲ್ವಾ? ಏಜ್ ಲಿಮಿಟ್ ಹಾಕಿದ್ದೇವೆ. ನೀವು ಮ್ಯಾಕ್ಸಿಮಮ್ ಹೇಳಿದ್ರಿ, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ಮಿನಿಮಮ್ ಲಿಮಿಟ್ ಇದೆ ಅಲ್ವಾ? ಅದು ಒಂದು, ಅದು ಓಕೆ ಮಾಡಲಿ, ನೋ ಪ್ರಾಬ್ಲಮ್. ಮತ್ತೊಂದು ಹೇಳುತ್ತೆ, ಈ ಶುಡ್ ನಾಟ್ ಬಿ ಎ ಕ್ರಿಮಿನಲ್ ಅಂತಿದೆ. ಒಬ್ಬ ಕೊಲೆ ಆಗಿರ್ಬಾರ್ದು, ಕೊಲೆ ಇದ್ದವ್ರು ಬಂದು ಅಂದರೆ ಏನಾಗಿದೆ ಗೊತ್ತುಂಟ, ಇಲ್ಲಿ ಕೊಲೆ ಅಂದ ತಕ್ಷಣ ಅವನನ್ನು ಅಪರಾಧಿ ಅಂತ ಡಿಕ್ಲೇರ್ ಮಾಡಿಲ್ಲ, ಸ್ಟಿಲ್ ಇಟ್ ಇಸ್ ಇನ್ ಪೆಂಡಿಂಗ್ ಇದು ಹಿಯರಿಂಗ್ ಸ್ಟೇಜ್. ಅವ್ರು ಏನು ಮಾಡ್ತಾರೆ,
ಅಪೀಲ್ ಹೋಗಿರ್ತಾರೆ, ಕೇಸ್ ಪೆಂಡಿಂಗ್ ಇದೆ, ಅವನು ಪುನಃ ಕಂಟೆಸ್ಟ್ ಮಾಡ್ತಾನೆ, ಅವ್ರ ಹೆಸರು ಹೇಳಲಿಕ್ಕೆ ಹೋಗೋಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಂತೋಷ್ ಹೆಗಡೆ ಅವರು ಯಾವಾಗಲೂ ಹೇಳ್ತಾರೆ, ಈಗ ಜುಡಿಷಿಯಲ್ ಪ್ರೊಸೆಸ್ ಇಸ್ ಎ ಲಾಂಗ್ ಪ್ರೊಸೆಸ್ ನಮ್ಮದು. ಯಾಕೆ ನಿಮ್ಮ ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಕೇಸ್ ಆಗಿರ್ತಾರೆ, 5 ವರ್ಷ ಅಲ್ಲಿ ಹೀಗಾಗುತ್ತೆ, ಒಂದು ಟರ್ಮ್ ನಿಮ್ಮದು ಮುಂದೆ ಹೊರುತ್ತೆ. ನೀವೇನು ಮಾಡ್ತೀರಿ, ನಿಮ್ಮ ವಿರುದ್ಧ ಕೇಸ್ ಬಂದಿರ್ತದೆ, ಜಡ್ಜ್ಮೆಂಟ್ ಬಂದಿರ್ತದೆ, ನೀವು ಹೈಕೋರ್ಟಿಗೆ ಹೋಗ್ತೀರಿ, ಹೈಕೋರ್ಟ್ನಲ್ಲಿ 2 ಬೆಂಚ್ ಇದೆ, ಅಲ್ಲಿ ಮತ್ತೆ 10 ವರ್ಷ ಆಯಿತು, ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ, ಅಲ್ಲಿ 2 ಬೆಂಚು, ಒಟ್ಟು 10-20 ವರ್ಷ ಕೋರ್ಟಿನಲ್ಲಿ ಅವನ ಆಯುಷ್ಯ ಮುಗಿದು ಹೋಗುತ್ತೆ. ಅವ ಸ್ಟಿಲ್ ಈಸ್ ಕಂಟಿನ್ಯೂಸ್ MP ಅವ್ರ MLA ಅವ್ರ ಮಿನಿಸ್ಟರ್. ಅಂದರೆ ನಮ್ಮಲ್ಲಿ ಆ ಜಡ್ಜ್ಮೆಂಟ್ ಕೊಡುವ ಪ್ರೊಸೆಸ್ ಉಂಟಲ್ಲ, ಅದು ಲಾಂಗ್ ಪ್ರೊಸೆಸ್. ಖಂಡಿತ ಹೇಳ್ತದೆ ಇದರಲ್ಲಿ ಇದೆ, ಯು ಶುಡ್ ನಾಟ್ ಬಿ ಎ ಕ್ರಿಮಿನಲ್. ಆದರೆ ಅಲ್ಲಿ ಕ್ರಿಮಿನಲ್ ಅಂದಾಗ ವೆದರ್ ಇಟ್ಸ್ ಎ ಪ್ರೂವ್ಡ್ ಕ್ರಿಮಿನಲ್ ಆರ್ ನಾಟ್ ಕ್ವಶನ್. ಮತ್ತು ಇನ್ನೊಂದು, ಹೆಚ್ಚಿನವರು ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಕ್ರಪ್ಟ್ ಅಂತ ಇದೆ, ದಿವಾಳಿಕೋರ್ನವರೇ ಇರ್ಬೋದಲ್ಲ, ಅಲ್ಲಿ ಇರುವುದವರೇ. ಅಂದರೆ ಅವ್ರ ಮೇಲೆ ಯಾವುದೇ ಥರದ ಒಂದು ನಿರ್ದಿಷ್ಟವಾದ ಜಡ್ಜ್ಮೆಂಟ್ ಅವ್ರ ವಿರುದ್ಧ ಬಂದಿರುವುದಿಲ್ಲ. ಆದ ಕಾರಣ ಅವರು ಎಸ್ಕೇಪ್ ಆಗ್ತಾ ಹೋಗ್ತಾ ಇರ್ತಾರೆ. ಮಾತ್ರ ಅಲ್ಲ, ನೀವು ಹೇಳಿದರೆ ಅಭಿವೃದ್ಧಿ ಮಾಡಿದವರು, ಅದು ನೀವು ಹುಡುಕಬೇಕು. ಇವತ್ತೇನು ಗೊತ್ತುಂಟಾ, ವೋಟರ್ಸನ್ನು ಹೇಗೆ ಮಿಸ್ಪ್ರೈಸ್ ಮಾಡ್ಬೋದು, ಹೇಗೆ ಕ್ಯಾಪ್ಚರ್ ಮಾಡ್ಬೋದು, ಅದೇನೋ ಈಚ್ ಆ್ಯಂಡ್ ಎವ್ರಿ ವೋಟರ್ಸ್ ಪಲ್ಸ್ ಅವ್ರಿಗೆ ಗೊತ್ತಿದೆ. ನಾವು ಅದಕ್ಕೆ ಈಲ್ಡ್ ಆಗ್ತೇವೆ. ಅವ್ರ ಅಭಿವೃದ್ಧಿ ನೋಡ್ತೇವೆ, ಚುನಾವಣೆ ಬಂದಾಗ ನಾವು ನೋಡೋದು ಭಾವನಾತ್ಮಕ ಅಂಶಗಳು ನೋಡ್ತೇವೆ. ಅದು ಬಿಟ್ಟರೆ ಅವರು ಅಭಿವೃದ್ಧಿ ಕಾರ್ಯ ಮಾಡಿದ್ದು ನಮಗೆ ಕಾಣಿಸೋದೇ ಇಲ್ಲ, ಕೇಳುವುದೂ ಇಲ್ಲ. ನಾನು ಹೇಳೋದು, ಯಾವಾಗ ಮತದಾರರು ಈ ಬಗ್ಗೆ ಗಾಢವಾಗಿ ಚಿಂತನೆ ಮಾಡಿ ಮತ ಹಾಕ್ತಾರೋ, ನಾನು ಯಾವಾಗಲೂ ಹೇಳೋದುಂಟು ನನ್ನ ವಿದ್ಯಾರ್ಥಿಗಳಿಗೆ, ಯು ಶುಡ್ ಬಿ ಫ್ಲೋಟಿಂಗ್ ವೋಟರ್ಸ್ ಅಂತ. ಯು ಶುಡ್ ನಾಟ್ ಬಿ ಕಮಿಟೆಡ್ ವೋಟರ್ಸ್. ನಮ್ಮ ವೋಟರ್ಸ್ ಒನ್ಸ್ ಯು ಬಿಕಮ್ ಎ ಕಮಿಟೆಡ್, ನೀವು ಥಿಂಕ್ ಮಾಡು ಕಲ್ಕೊಳ್ತೀರಿ. ನೀವು ಫ್ಲೋಟಿಂಗ್ ವೋಟರ್ಸ್ ಅಂತ ಹೇಗೆ ಗೊತ್ತುಂಟಾ, ತೇಲುವ ಮತದಾರ ಅಂದರೆ ಏನು, ಅವನು ಯಾವ ಪಕ್ಷಕ್ಕೂ ಅವನು ಸೀಮಿತ ಅಲ್ಲ. ಅವನು ಅದು ಬದುಕಲ್ಲೂ ಸಹಿತ ಹಾಗೆ ಸೀಮಿತ, ಯಾವುದೇ ಪಕ್ಷ ನಿರ್ಧಾರ ಇಲ್ಲ. ಇಲ್ದಿದ್ರೆ ನಿಂತ ನೀರಾಗ್ಬಿಡ್ತೇವೆ ನಾವು. ಹೌದು, ನಿಂತ ನೀರಾದ್ರೆ ಏನಾಗುತ್ತೆ ಹೇಳಿ, ನಾವು ಇವತ್ತು ಈ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಾರೆ ಕೇಳಿದರೆ, ನಮ್ಮನ್ನು ನಿಂತ ನೀರ ಮಾಡಿದ್ದಾರೆ. ಯು ಆರ್ ಕಮಿಟೆಡ್ ವೋಟರ್ಸ್, ನೀವು ತಪ್ಪು ಮಾಡಿ ಸರಿ ಮಾಡಿ ನಾವು ನಿಮಗೆ ಎಸ್. ಯಾವಾಗ ನೀವು ಕ್ವಶನ್ ಮಾಡಲಿಕ್ಕೆ ಕಲಿತಿದ್ದೀರಿ ನೋಡಿ, ನಮ್ಮಲ್ಲಿ ಇರುವುದು ಪರ್ಸೆಂಟೇಜ್ ಕೇವಲ 2-3%. ಅಮೆರಿಕದಲ್ಲಿ 25% ಫ್ಲೋಟಿಂಗ್ ವೋಟರ್ಸ್. ದೇ ಕ್ಯಾನ್ ಚೇಂಜ್ ದ ಫೇಟ್ ಆಫ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್. ನಮ್ಮಲ್ಲಿ ಇರುವುದು 2-3% ವೋಟರ್ಸ್ ಏನಿದ್ದಾರೆ ಫ್ಲೋಟಿಂಗ್. ಈ ಬಾರಿ ಇದ್ದಾರೆ, ಇನ್ನು ಅಭಿವೃದ್ಧಿ ನೋಡಿ ಆ ಕಡೆ ಹೋಗ್ತಾರೆ. ಇದು ಹೆಚ್ಚಾಗಬೇಕು. ಯುವ ಮತದಾರರಿಗೆ ಹೇಳುವಂತಹದ್ದು, ನೀವು ಯಾವುದೇ ಪಕ್ಷದ ಸದಸ್ಯತ್ವಕ್ಕೆ ಹೋಗಬಾರ್ದು. ನೀವು ಸದಸ್ಯತ್ವ ಮಾಡೋದು ಅರ್ಥ ಏನು ಗೊತ್ತುಂಟಾ, ನೀವು ನನ್ನ ಮೇಲೆ ನನ್ಗೆ ಗೊತ್ತುಂಟು, ನೀವು ಯಾವ ಪಕ್ಷದವರು ಗೊತ್ತಿಲ್ಲ, ನೀವು ನನ್ನ ಮೇಲೆ ಅಟ್ಯಾಕ್ ಮಾಡ್ತೀರಿ. ಯಾಕೆ ಹೇಳಿದ್ರೆ ನಾನು ಹೇಳೋದು, ಬೀಯಿಂಗ್ ಒಬ್ಬ ಪ್ರೊಫೆಸರ್ ಆಗಿ, ರಿಟೈರ್ಡ್ ಪ್ರೊಫೆಸರ್, ಒಬ್ಬ ಈಚ್ ಆ್ಯಂಡ್ ಎವ್ರಿ ವೋಟರ್ ಶುಡ್ ಬಿ ಫ್ಲೋಟಿಂಗ್, ನಾನ್ ಇದು ಮೆಂಬರ್ ಆಫ್ ದಿ ಎನಿ ಪಾರ್ಟಿ. ಅವಾಗ ನೀವು ಇಂಡಿಪೆಂಡೆಂಟ್ಲಿ ಯು ಕ್ಯಾನ್ ಥಿಂಕ್. ಸರ್, ಇಲ್ಲಿರೋ ಇಷ್ಟು ಜನರಲ್ಲಿ ಯಾರಿಗಾದ್ರೂ ನಾನು ಪಾಲಿಟಿಷಿಯನ್ ಆಗ್ಬೇಕಂತ ಖಂಡಿತ ಇರ್ಬೋದು. ಉಂಟಾ? Anybody want to become a politicians? Politicians, MLA, MP? ಆಗೋರು ಯಾವುದೋ ಪಕ್ಷದ ಸದಸ್ಯರು ಹೇಳಿದ್ದು ನಾನು. ಯಾಕೆ ಹೇಳಿದ್ರೆ ಅದು ನಾನು ಥಿಂಕಿಂಗ್ ಕೆಪಾಸಿಟಿ ಭಾಳ ಒಳ್ಳೆ ನಾನು ಹೇಳ್ತೇನೆ. ಸರ್, ನನ್ನ ಹೆಸರು ಸಾತ್ವಿಕ್ ಅಂತ. ನಾನು ಸೆಕೆಂಡ್ ಇಯರ್ ಕಾಮರ್ಸಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಶಿವಮೊಗ್ಗದವನು. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಸರ್ ನೀವು ಹೇಳಿದ್ರಿ ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡ್ಬೋದು ಅಂತ. ಬಟ್ ಈಗ ನಾನು ಆ್ಯಸ್ ಎ ಸ್ಟೂಡೆಂಟಾಗಿ ಕೇಳ್ತಾ ಇದ್ದೀನಿ, ಈಗ ರಿಸರ್ವೇಷನ್ ಮೀಸಲಾತಿ ಅನ್ನೋದು ಏನು ಕೊಟ್ಟಿದ್ದಾರಲ್ಲ, ಅದನ್ನ ತಿದ್ದುಪಡಿ ಮಾಡೋಕ್ಕಾಗ್ತದಾ? ಈಗ ಎಷ್ಟು ಜಾತಿ ಮೇಲೆ ಅದನ್ನೇ ಮೀಸಲಾತಿ ಕೊಡೋಕ್ಕಿಂತ ಈಗ ಅಂಕಗಳ ಮೇಲೆ ಅದನ್ನು ಕೊಡ್ಬೋದಲ್ವಾ? ವೆರಿ ಗುಡ್. ಮಿಸೈಲ್ ಬಿಟ್ಟಿದ್ದಾನೆ. ಯಾವ ರಾಜಕಾರಣಿಗಳಾದರೆ ಇಲ್ಲಿಂದ ಓಡಾಡ್ತಿದ್ರು. ನಾನೇ ತುಂಬ ತಾಳ್ಮೆಯಿಂದ ಕೇಳಿದ್ದೇನೆ. ನಾನು ಒಂದು ಹೇಳ್ತೇನೆ ಸ್ನೇಹಿತರೆ, ಮೀಸಲಾತಿ ಬೇಡ ಅಂತ ಯಾರೂ ಹೇಳೋಲ್ಲ. ಈವನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ದ ಪರವಾಗಿ ನಿಂತು ವಾದಿಸಿದವರು. ನಿಮ್ಗೆ ಗೊತ್ತಿದೆ, ಬೇಕು ಬೇಡ ಅನ್ನುವ ಮೊದಲು ಒಂದು ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮ ಸಮಾಜವನ್ನು ಒಮ್ಮೆ ಕಣ್ಣು ತೆರೆದು ನೋಡಬೇಕಾಗತ್ತೆ. ಎಲ್ಲರೂ ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರು ಇಲ್ಲ ಇಲ್ಲಿ. ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರವೂ ಕೂಡ ಬಡತನ, ದಲಿತನ ಎಲ್ಲರಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇವತ್ತಿಗೂ ಇದೆ. ಶೋಷಣೆ ಇವತ್ತಿಗೂ ಇದೆ ಅಲ್ವಾ? ನಾನು ನಿಮಗೊಂದು ಮಾತು ಹೇಳ್ತೇನೆ ಸ್ನೇಹಿತರೆ. ಇವತ್ತು ನಾವು ಹೇಳ್ತೇವೆ, ದೇಶದ 145 ಕೋಟಿ ಜನರಲ್ಲಿ ಇಡೀ ದೇಶದ ಒಂದು GDP ಹೇಳ್ತೇವಲ್ಲ, GDP 45% ಮಾತ್ರ ಅವ್ರ ಹತ್ರ ಇರುವುದು. ಅಂದರೆ ಈ ರಿಚ್ನೆಸ್, ಶ್ರೀಮಂತಿಗೆ ಇರುವುದು ಕೇವಲ 45 ಕೋಟಿಯ ಕೈಯಲ್ಲಿ. ಸುಮಾರು 100 ಕೋಟಿ ಜನರಲ್ಲಿ ಇಂದಿಗೂ ಬಡತನ ಇದೆ. ಆದ ಕಾರಣ ಪರ್ ಕ್ಯಾಪಿಟಾ ಇನ್ಕಮ್ ಹೇಳ್ತೇವೆಲ್ಲ, ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ನಾವು ವಿಶ್ವದಲ್ಲಿ 140ನೇ ಸ್ಥಾನದಲ್ಲಿ ನಿಂತ್ಕೊಳ್ತೇವೆ. GDPಯಲ್ಲಿ ನೀವು ಮೇಲೆ ಇರ್ಬೋದು 5-4 ಕಂಟ್ರಿ. ಅದು ನಾನು ಯಾಕೆ ಕೇಳಿದರೆ, ಒಂದು ಪ್ರಶ್ನೆ ಅಲ್ಲಿ ಹುಟ್ಕೊಳ್ತು. ಯಾಕೆ ಮೀಸಲಾತಿ ಬೇಡ ಅಂತ ಯಾರು ಹೇಳೋಲ್ಲ. ಅವತ್ತು ಅಂಬೇಡ್ಕರ್ ತಂದಾಗ ಹೇಳಿದರು, ಮೀಸಲಾತಿ ಜಸ್ಟ್ ಫಾರ್ 10 years ಅಂತ ಹೇಳಿದರು. ಹೌದಾ? ಹೌದು, ಬೇಕಾಗುತ್ತೆ 10 years. ಅವ್ರಿಗೆ ಏನು ಕಲ್ಪನೆ ಇತ್ತು ಕೇಳಿದರೆ, ಮೀಸಲಾತಿ 16ನೇ ಆರ್ಟಿಕಲ್ನ ಬರುತ್ತೆ. ಮೀಸಲಾತಿ 10 ವರ್ಷಕ್ಕೆ ಬಂದರೆ ಎಲ್ರಿಗೂ ಸಾಧಾರಣ ಮಟ್ಟಿಗೆ ನ್ಯಾಯ ಸಿಗಬಹುದು, ಸಾಮಾಜಿಕ ಆರ್ಥಿಕ ನ್ಯಾಯ, ಉದ್ಯೋಗ ಸಿಗ್ಬೋದು. ಆದರೆ ಏನಾಯ್ತು ಗೊತ್ತುಂಟಾ, ನೀವು ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಇವತ್ತು ಏನಾಗ್ತಿದೆ ಕೇಳಿದರೆ, ಮೀಸಲಾತಿ ಯಾರು ಅನುಭವಿಸಿದ್ದಾರೆ ಅವರೇ ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ.
ನಾನು ಯಾವಾಗಲೂ ಹೇಳೋದುಂಟು, ಮೀಸಲಾತಿ ಬೇಕು, ಆದರೆ ಒನ್ಸ್ ಯು ಟೇಕ್ ದ ಬೆನಿಫಿಟ್ ಆಫ್ ದ ಮೀಸಲಾತಿ, ಲಾಭ ತಗೊಂಡ ನಂತರ ಅದ್ರಲ್ಲಿ ಬಿಡಬೇಕು ನೀವು. ಪುನಃ ನನ್ನ ಮಗನಿಗೆ ನಾನು ಮೀಸಲಾತಿ ತಗೊಂಡು DC ಆಗಿದ್ದೇನೆ, ಮಿನಿಸ್ಟರ್ ಆಗಿದ್ದೇನೆ. ನೀವು ಏನು ಹೇಳಿದ್ರಿ SC/ST ಅಂತ ಹೇಳಿದ್ರಿ, ಈಗ ನಾವು ಎಟ್ ಪ್ರೆಸೆಂಟ್ ಐ ಆಮ್ ದ ಮಿನಿಸ್ಟರ್, ನನ್ನ ಮಗನಿಗೂ ಅದು ಮೀಸಲಾತಿ ಬೇಕಾ? ಬೇಡ. ಆದರೆ ಅದಲ್ಲಿ ಬರ್ತದೆ. ನಾನು ಹೇಳೋದು ಆ ಸ್ತರದಲ್ಲಿ ನೀವು ಇನ್ಕಮ್ ಸೀಲಿಂಗ್ ಹಾಕಬೇಕು, ಆರ್ಥಿಕವಾದ ಒಂದು ಹಾಕಬೇಕು, ಮಿತಿ ಹಾಕಬೇಕು. ಆಗ ಏನಾಗುತ್ತೆ, ಯಾರಿಗೆ ಮೀಸಲಾತಿ ಲಾಭ ಬೇಕು ಅವರಿಗೆಲ್ಲ ಸಿಗ್ತಾ ಹೋಗುತ್ತೆ. ಇವತ್ತು ಚೋಮನಾಗಿದ್ದಾನೆ, ಸೋಮನಾಗೇ ಇದ್ದಾನೆ. ಕರೆಕ್ಟ್. ಮೀಸಲಾತಿ ಯಾರಿಗೆ ದಲಿತರಿರಲಿ ಬಲಿತರಿರಲಿ, ಮೀಸಲಾತಿ ಯಾರಿಗೆ ಕೊಡಬೇಕು ಅವರಿಗೆ ಕೊಡಿ, ಬಲಿತರಿಗೆ ಮೀಸಲಾತಿ ಕೊಡಬೇಡಿ. ದಟ್ ಇಸ್ ಮೈ ನಿಖರವಾದ ಅಭಿಪ್ರಾಯ. ಓಕೆ ಓಕೆ ಓಕೆ. ಸರ್ ನೀವು ಹೇಳಿದ್ದೀರಿ ಕಾನ್ಸ್ಟಿಟ್ಯೂಷನ್ ಇಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ, ಆದರೆ ಸರ್ ಇದನ್ನು ಎಕ್ಸಿಕ್ಯೂಷನ್ ಅಂತ ಸರ್ ನೀವು ಹೇಳಿದ್ರಿ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲಾಂಗ್ ಪ್ರೊಸೆಸ್. ಮೀನ್ಸ್ ಈಗ ಯಾರಾದರೂ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ತುಂಬ ವರ್ಷ ಬೇಕು ಅವನಿಗೆ ಜಸ್ಟಿಸ್ ಸಿಗಲಿಕ್ಕೆ, ಅವ್ನ ಲೈಫೇ ಅದರಲ್ಲಿ ಮುಗಿದೋಗತ್ತೆ. ಈಗ ಒಬ್ಬ ಸಿಂಗಲ್ ಪರ್ಸನಿಗೆ ಅವ್ನು ಜಸ್ಟಿಸ್ ಹೆಂಗೆ ಸಿಗುತ್ತೆ ಸರ್? ಈಗ ಏನಾದರೂ ಮರ್ಡರ್ ಕೇಸ್ ಆಯಿತು, ಇದು ಕೇಸ್ ಆಯಿತು, ಪಾಲಿಟಿಕಲ್ ಏನಾದರೂ ಆಯಿತು, ಅವ್ರು ಕೇಸ್ ಹಾಕ್ತಾರೆ, ಅದು ಮುಗಿಯೋದೇ ಇಲ್ಲ, ಹಾಗೆ ಹೋಗ್ತಿರ್ತಾರೆ. ಜೈಲಿಂದ ಹೊರಗಿದ್ದವ್ರು ಹೊರಗೆ ಇರ್ತಾರೆ ಸರ್. ಹಾಗೆಲ್ಲ ಆದರೆ ನಮಗೆ ಒಂದು ಕಾಮನ್ ಪರ್ಸನಿಗೆ ಒಂದು ಜಸ್ಟಿಸ್ ಹೆಂಗೆ ಸಿಗುತ್ತೆ ಅಂತ. Yes. Very nice, sir. Very good question. Very good question. Justice delayed, justice denied. Yeah, that is the saying. Yeah. Okay, fine. ಸರ್ ಇದು ಆ ಪ್ರಶ್ನೆಗೆ ನಾನು ಹೇಳಿ ಸರ್, ನೀವು ಒಂದು ಪ್ರಸ್ತಾವನೆ ಮಾಡಿ. ಇವತ್ತಿಗೂ ನೋಡಿ, ಆರ್ಥಿಕವಾಗಿ ಹಿಂದುಳಿದವರು ಅಥವಾ ನಾವು ಆ ಥರ ಆ ಪದ ಯೂಸ್ ಮಾಡೋದಕ್ಕೆ ನನಗೆ ಸರಿ ಅನ್ಸೋದಿಲ್ಲ, ಬಡವರು ಅಂತ ಏನು ಹೇಳ್ತಾರೆ ಅದು ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವಂಥ ಪದ. ಇವರೆಲ್ಲರೂ ಕೂಡ ಸರ್ ನೋಡಿ ಎಷ್ಟು ಕಷ್ಟಪಡ್ತಾರೆ. ಇವತ್ತಿಗೂ ಸಹಿತ ಒಂದು ನಾವು ಗೌರ್ಮೆಂಟ್ ಆಫೀಸಿಗೆ ಹೋಗಬೇಕು, ಒಬ್ಬ ರಾಜಕಾರಣಿ ಆಫೀಸಿಗೆ ಹೋಗಬೇಕು ಅಂತ ಹೇಳಿದರೆ ಅವರನ್ನು ನಾವು ನೋಡೋ ದೃಷ್ಟಿಕೋನ, ಅವ್ರು ನಮ್ಗೆ ಸಿಗ್ತಾರೆ, ಅವ್ರು ನಮ್ಮ ಮಾತು ಕೇಳ್ತಾರ, ಅವ್ರಿಗೆ ಕೈಕಾಲು ಹಿಡಿಬೇಕು, ಅವ್ರಿಗೆ ಪ್ಲೀಸ್ ಮಾಡಬೇಕು. ಇದೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಹ್ಯಾವಿಂಗ್ ಸಚ್ ಅ ವಂಡರ್ಫುಲ್ ಕಾನ್ಸ್ಟಿಟ್ಯೂಷನ್. ಒಬ್ಬ ಶ್ರೀಮಂತನಿಗೂ ಅದೇ, ಒಬ್ಬ ಕಡು ಬಡವನಿಗೂ ಅದೇ. ಇದಾಗಿಯೂ ಕೂಡ ಎಷ್ಟೋ ಜನ ನೋಡಿ, ಆ ಹುಡುಗ ಹೇಳ್ದಂತೆ ಎಷ್ಟೋ ಜನ ಅವ್ರ ಲೈಫ್ ಪೂರ್ತಿ 30-35 ವರ್ಷ ಇಡೀ ಅಲ್ದಾಡಿ ದುಡ್ಡು ಖರ್ಚು ಮಾಡಿನೇ ಸರಿ ಅವ್ರ ಲೈಫು ಹೋಗಿ ಮುಗ್ದಿರುತ್ತೆ ಸರ್. ಸೊ ಇದಕ್ಕೇನಿಲ್ವಾ? ಇಲ್ಲಿದ್ರೆ ನೀವು ಮೂಲಭೂತ ಹಕ್ಕಿನಲ್ಲಿ ಆರ್ಟಿಕಲ್ 14 ಹೇಳುತ್ತೆ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಕಾನೂನು ಎದುರು ಎಲ್ಲರೂ ಸಮಾನರೇ. ಆದರೆ ನಮ್ಮಲ್ಲಿ ಏನಾಗ್ತಿ ಕೇಳಿದರೆ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಬಟ್ ಸಮ್ ಆರ್ ಮೋರ್ ಈಕ್ವಲ್ ಆಗ್ತಾ ಇದ್ದಾರೆ. ಎಲ್ಲರೂ ಸಮಾನರೇ, ಕೆಲವು ಹೆಚ್ಚಿಗೆ ಸಮಾನ. ಸಣ್ಣ ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಪ್ರೆಸಿಡೆಂಟ್ ಯಾರು ಭಾರತದ್ದು? ಅವರು ಅಧಿಕಾರ ಸ್ವೀಕರಿಸಿದ ತಕ್ಷಣ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಒಂದು ಸಮ್ಮೇಳನ ಮಾಡಿದರು. ಅವರ ಜೊತೆ ಮಾತುಕತೆ ಹೇಳಿದರು ಜಡ್ಜಸ್ಗಳಿಗೆ, ಸುಪ್ರೀಂ ಕೋರ್ಟ್ ಜಡ್ಜಸ್. ಅವರು ಒಂದು ನಿವೇದನೆ ಮಾಡಿಕೊಂಡ್ರು. ಏನು ಕೇಳಿದರೆ, ನೀವು ಜೈಲಿಗೆ ಹೋಗಿ ನೋಡಿ, ಇವತ್ತು 5 ರೂಪಾಯಿ ಕದ್ದವನು ಎಷ್ಟೋ ವರ್ಷದಿಂದ ಜೈಲಿನೊಳಗೆ ಕೊಳಿತಾ ಇದ್ದಾನೆ, ಕೋಟಿ ನುಂಗಿದವನು ಹೊರಗೆ ಆರಾಮವಾಗಿ ತಿರುಗ್ತಾ ಇದ್ದಾನೆ. ನಿಮ್ಮ ಕೋರ್ಟು, ನಿಮ್ಮ ಜಡ್ಜ್ಮೆಂಟು ಏನು ಮಾಡುತ್ತೆ ಅಂತ ಒಂದು ಮಾರ್ಮಿಕವಾದ ಪ್ರಶ್ನೆ ಕೇಳಿದರು. ನೋಡಿ, ನೀವು ಕೇಳುವ ಪ್ರಶ್ನೆ ದ್ರೌಪದಿ ವರ್ಮಾ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಕೇಳಿದರು. ಯಾಕೆ ಹೇಳಿದರೆ, ಅಷ್ಟರ ಮಟ್ಟಿಗೆ ಈ ನ್ಯಾಯದಾನ ಅನ್ನುವಂಥದ್ದು ಯಾವ ರೀತಿ ಕೊಲಗೆಟ್ಟಿದೆ ನೋಡಿ. ಅಂದರೆ ಇವ್ರು ಹೇಳಿದಾಗೆ ಶೀಘ್ರವಾಗಿ ನ್ಯಾಯ ಸಿಗಬೇಕು. ಇವತ್ತಿಗೆ ಕಾನೂನು ತಗೊಳ್ಳೋದೇ ಗೊತ್ತುಂಟು, ತುಂಬ ಕಷ್ಟ ಇದೆ, ಲಾಂಗ್ ಪ್ರೊಸೆಸ್. ನಿಮ್ಮ ಹತ್ರ ಹಣ ಇದ್ದರೆ ಕಾನೂನು ಇದೆ. ಇವತ್ತು ನಾನು ನೋಡ್ತಾ, ನಾನು ಹೇಳಲಿಕ್ಕೆ ಹೋಗಲ್ಲ, ಯಾವುದೇ ಕೇಸ್ ಕೊಡಲ್ಲ. ಹಣ ಇದ್ದರೆ ಒಳ್ಳೊಳ್ಳೆ ವಕೀಲರು ಸಿಗ್ತಾರೆ, ಒಳ್ಳೊಳ್ಳೆ ತೀರ್ಪು ನಿಮ್ಮ ಪರವಾಗಿ ಬರ್ತದೆ. ಅದರ್ವೈಸ್ ನೀವು ಜೈಲಿನಲ್ಲಿಯೇ ಕೊಳಿಬೇಕು ಅಲ್ವ? ಈ ಮತ್ತು ನಾನು ಹೇಳಲಿಕ್ಕೆ ಹೋಗಲ್ಲ, ಅಂಥ ಪರಿಸ್ಥಿತಿ ಕಣ್ಣೆದುರೇ ಬರುವಾಗ ನಮಗೆ ಹೇಗೆ ಈ ನ್ಯಾಯಾಂಗದ ಬಗ್ಗೆ ಒಂದು ವಿಶ್ವಾಸ ಮೂಡಲಿಕ್ಕೆ ಸಾಧ್ಯ? ನಾನು ಕೇಳಿದ್ದು ಆದಷ್ಟು ಬೇಗ ಶೀಘ್ರ ನ್ಯಾಯದಾನ ಆದರೆ ಮಾತ್ರ ಈ ಪ್ರಜಾಪ್ರಭುತ್ವದ ಒಂದು ತತ್ವ, ಅದು ಪ್ರಜಾಪ್ರಭುತ್ವದ ಜೀವಂತವಾಗಿದೆ ಅಂತ ಹೇಳಿಕ್ಕೆ. ಅದು ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಏನು? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಬಟ್ ಆರ್ ಮೋರ್ ಈಕ್ವಲ್, ಬಟ್ ಆರ್ ಸಮ್ ಆರ್ ಮೋರ್ ಈಕ್ವಲ್ ಅಲ್ವಾ? ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇಲ್ಲ, ರಕ್ಷಣೆ ಇಲ್ಲ. ಸೊ ಇದು ಪ್ರಜಾಪ್ರಭುತ್ವದಲ್ಲಿರುವಂಥ ಬ್ಲ್ಯಾಕ್ ಸ್ಪಾಟ್, ಕಪ್ಪು ಚುಕ್ಕಿ ಆಗುತ್ತೆ. ಅದನ್ನು ಹೋಗಲಾಡಿಸಬೇಕಾಗತ್ತೆ ಖಂಡಿತ. ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನೋ ಸಬ್ಜೆಕ್ಟ್ನಲ್ಲಿ ನಾವು ಮಾತಾಡಿದ ವಿಚಾರಗಳು ನಿಮ್ಗೆಲ್ರಿಗೂ ಹಿಡಿಸಿದೆ ಅಂತ ಖಂಡಿತವಾಗಿಯೂ ಅಂದ್ಕೊಳ್ತೇವೆ. ಬಿಕಾಸ್ ಇಟ್ ವಾಸ್ ಅಕಾಡೆಮಿಕ್. ಇಲ್ಲಿ ಯಾವುದೇ ಪಕ್ಷ ಇರಲಿಲ್ಲ, ಧರ್ಮ ಇರಲಿಲ್ಲ, ಜಾತಿ ಇರಲಿಲ್ಲ, ಯಾರ್ದೋ ಫೇವರ್ ಇರಲಿಲ್ಲ, ಅಥವಾ ಇನ್ಯಾರಿಗೋ ಇಂಪ್ರೆಸ್ ಮಾಡೋದಕ್ಕೆ ಏನೂ ಇರಲಿಲ್ಲ. ಬಟ್ ವಿ ಸ್ಪೋಕ್ ಅವರ್ ಹಾರ್ಟ್ ಔಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಸಾಧ್ಯ ಆದರೆ ಖಂಡಿತ ಈ ಪುಸ್ತಕ ಓದಿ ಲಾಸ್ಟ್ ಇದರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿ. ಪ್ರಪಂಚದಾದ್ಯಂತ ಇರುವ ರಾಷ್ಟ್ರಗಳು ವೈವಿಧ್ಯಮಯ ರೀತಿ ನೀತಿ, ಸಂಪ್ರದಾಯ, ಸಂಸ್ಕೃತಿ, ಆಡಳಿತ, ಸಂವಿಧಾನ ಎಲ್ಲವೂ ವಿಭಿನ್ನ. ಯಾವುದೇ ರಾಷ್ಟ್ರದ ಆಡಳಿತದಲ್ಲಿ ಮಹತ್ವದ ಪಾತ್ರ ವಹಿಸುವ ಸಂವಿಧಾನವು ವೈವಿಧ್ಯಮಯ, ಲಿಖಿತ, ಅಲಿಖಿತ, ನಮ್ಯ, ಅನಮ್ಯ, ಚಿಕ್ಕ, ದೊಡ್ಡ, ಹೀಗೆ ಪ್ರಪಂಚದ ರಾಷ್ಟ್ರಗಳ ಸಮೂಹದಲ್ಲಿ ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವೇನಾಗ ಮಾತನಾಡಿದ್ವಿ ಅಂದಾಕ್ಷಣ ಭಾರತವೇ ಮೊದಲಿಗೆ ಗೋಚರಿಸುತ್ತದೆ.
ವೈವಿಧ್ಯತೆಗೆ ತಕ್ಕಂತೆ ಭಾರತದ ಸಂವಿಧಾನವು ವೈವಿಧ್ಯಪೂರ್ಣವಾದದ್ದು, ಜೊತೆಗೆ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಎಂಬ ಹೆಗ್ಗಳಿಕೆ ಕೂಡ ನಮಗಿದೆ. ಪ್ರಪಂಚದ ರಾಷ್ಟ್ರಗಳ ಎಲ್ಲ ಸಂವಿಧಾನಗಳ ಒಳ್ಳೆಯ ಅಂಶಗಳನ್ನೆಲ್ಲ ಹೊಂದಿರುವ ಸಂವಿಧಾನವೇ ನಮ್ಮ ಸಂವಿಧಾನವಾಗಿದೆ. ಸರ್ವಶ್ರೇಷ್ಠ ಸಂವಿಧಾನ ರೂಪುಗೊಂಡ ಬಗೆಯನ್ನು ಸರಳವಾಗಿ ಈ ಪುಸ್ತಕದಲ್ಲಿ ಸಾದರಪಡಿಸಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.